ಹಾಯ್ ಹಲೋ ನಮಸ್ಕಾರ. ನಾನು ಮಿಮಿಕ್ರಿ ಮಂಜು ಮಾತಾಡ್ತಾ ಇದ್ದೀನಿ, ಮೈಸೂರು ಹುಡುಗ. ಆ, ಒಂದಷ್ಟು ಸೀರಿಯಲು ಸಿನಿಮಾ ಕಲಾವಿದ ಅಂತ ನಿಮಗೆ ಆಲ್ರೆಡಿ ಗೊತ್ತು ಎಲ್ಲ ನನ್ನ ಸ್ನೇಹಿತರಿಗೆ. ವಿಷಯ ಇಷ್ಟೇ. ಒಂದು ಸೆಕೆಂಡ್ ಇದೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಪಂಚಲಿಂಗ ಸ್ವಾಮಿ. ಫ್ರೆಂಡ್ಸ್, ನಂದೊಂದು ಸಿ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ. ಎಲ್ಲ ಅಂದ್ರೂ ಕೂಡ ಯೂಟ್ಯೂಬ್ ಅಲ್ಲಿ 13,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು ಇದುವರೆಗೆ 2,400 ವಿಡಿಯೋಸ್ಗಳ ಅಪ್ಲೋಡ್ ಮಾಡಿದ್ದೀನಿ. ಅದ ಅಲ್ದೇನೆ ಇಲ್ಲ ಅಂದ್ರೂ ಕೂಡ ನನ್ನ ಟೋಟಲ್ ಆಗಿ ನನ್ನ ಎಲ್ಲ ವಿಡಿಯೋಸ್ ವ್ಯೂಸ್ ಕ್ರಾಸ್ ಆಗಿರೋದು 67 ಲಕ್ಷ ಜನ. ಫ್ರೆಂಡ್ಸ್, ಇವತ್ತಿನ ಗೆಸ್ಟ್ ಯಾರಂತಂದ್ರೆ ಇವರು ಮಿಮಿಕ್ರಿ ಮಂಜು. ಇವರು ಬರೀ ಮಿಮಿಕ್ರಿ ಕೂಡ ಮಾಡೋದಿಲ್ಲ, ಇವರು ಸೀರಿಯಲ್ ಅಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ, ಮೂವಿಲೂ ಕೂಡ ಆಕ್ಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನೀವು ಯೂಟ್ಯೂಬ್ ಚಾನಲ್ ನೋಡಿರ್ಬೋದು. ರಜನಿ ಎಕ್ಸ್‌ಪ್ರೆಸ್ ಅಲ್ಲಿ ಒಂದು ಡಿ ಸೀರೀಸ್ ಅಂತ ಸ್ಟಾರ್ಟ್ ಆದಾಗ ಮೊದಲನೇ ಗೆಸ್ಟ್ ಆಗಿ ಕೂಡ ಇವ್ರನ್ನ ಅಲ್ಲಿಗೆ ಕರೀತಾರೆ. ಅದ ಅಲ್ದೇನೆ ಕೂಡ ರೀಸೆಂಟ್ ಆಗಿ ಅವರೊಂದು ಲೈಫ್ ಹಿಸ್ಟ್ರಿ ಬಗ್ಗೆ ಜನಗಳಿಗೆ ಮೂಡ್ಸೋಣ ಅಂತ ಹೇಳಿ ಲೈಫ್ ಆಫ್ ಮಿಮಿಕ್ರಿ ಮಂಜು ಅಂತ ಒಂದು ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ನಾವು ಅವ್ರ ಜೊತೆ ನಾವು ಇಂಟರಾಕ್ಷನ್ ಮಾಡೋಣ. ಸರ್, ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಸರ್. ನಾವು ಬರೀ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ನಾನು ನಿಮ್ಗೊಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಇವತ್ತು ಫ್ರೀಗೆ ಬಂದು ಲೈವ್ ಅಲ್ಲಿ ಮಾಡೋಣ ಅಂತ ಸರ್ ಬಂದಿದ್ದೀರಾ. ಸರ್, ಥ್ಯಾಂಕ್ ಯು ಸರ್. ಇಷ್ಟು ಏನು ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಲೈಫ್ ಆಫ್ ಮಿಮಿಕ್ರಿ ಮಂಜು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಖ್ಯ ಕಾರಣ ನೀವು. ಡಿ ಸೀರೀಸ್ ಆದ್ಮೇಲೆ ಎಲ್ಲಾ ಸ್ನೇಹಿತರು, ಎಲ್ಲ ನನ್ನ ಫಾಲೋವರ್ಸು ಕಾಲ್ ಮಾಡಿ, ಸೂಪರ್, ನಿನ್ನ ಸೀರಿಯಲ್ ಆದ್ಮೇಲೆ ನಾನು ನೋಡಿಲ್ಲ, ಈಗಲೇ ನೋಡ್ತಾ ಇರೋದು ಅಂತ ಹೇಳಿ ಒಂದಷ್ಟು ಜನ ಕಾಲ್ ಮಾಡಿ, ಒಂದಷ್ಟು ಜನ ಮೆಸೇಜ್ ಮಾಡಿದ್ರು. ಅದ್ರಲ್ಲಿ ನೀವು ಒಬ್ರು ಕಾಲ್ ಮೆಸೇಜ್ ಮಾಡಿ, ಸರ್ ಬನ್ನಿ ಸರ್, ನಮಗೂ ನಾನ್ ನಿಮ್ ಜೊತೆ ಸೇರ್ಕೋತೀನಿ ಸರ್, ನಿಮ್ ಜೊತೆ ನಾನು ಇರ್ತೀನಿ ಸರ್ ಅಂತ ಒಂದು ಬೆನ್ನೆಲುಬಾಗಿ ಬೆನ್ತಟ್ಟಕ್ಕೆ ನೀವು ಬಂದ್ರಿ. ಸೊ ನನ್ಗೆ ಅದು ಖುಷಿ ಆಗತ್ತೆ. ಯಾಕಂದ್ರೆ ನನ್ಗೆಲ್ಲಾರು ಏನ್ ಗೊತ್ತಾ, ಬೆನ್ತಟ್ಟಕ್ಕೆ ಬರ್ತಾರೆ, ಅವಾಗ ಎಲ್ಲಾರ್ಗು ನನ್ನ ಪ್ರೀತಿಯಿಂದ. ಬಟ್ ನಾವು ಬದುಕ್ದಾಗ ದೇವ್ರು ನನಗೂ ಅವ್ರಗಳಿಗೆಲ್ಲ ಬೆನ್ತಟ್ಟಬೇಕು ಅನ್ನೋ ಆಸೆ, ಅಷ್ಟು ಮಟ್ಟಿಗೆ ನನ್ನ ಬೆಳೆಸ್ಲಿ ಅನ್ನೋ ಆಸೆ ನನ್ಗೆ. ಅದಲ್ಲದೆ ಈಗ ಆಲ್ರೆಡಿ ಎಲ್ಲ ವ್ಯೂವರ್ಸ್ಗಳು ನನ್ನ ಲೈಫ್ ಆಫ್ ಮಿಮಿಕ್ರಿ ಮಂಜು ಕಾರ್ಯಕ್ರಮ ನೋಡ್ತಾ ಇದಾರೆ. ಅದು ಸಾಧ್ಯವಾಗಿದ್ದು ನಿಮ್ಮಿಂದ. ಆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು, ಅದಕ್ಕೆ ಐಡಿಯಾ ಕೊಟ್ಟಿದ್ದು ಅದನ್ನೆಲ್ಲ ಹೇಳಿ. ಯಾಕಂದ್ರೆ ನನ್ನ ಒಂದು ಇಂಟರ್ವ್ಯೂನ ಒಂದಷ್ಟು ಯೂಟ್ಯೂಬರ್ಸ್ಗೆ ಕೊಡ್ತಾ ಇದ್ದೆ, ಅವರೆಲ್ಲ ಹಾಕ್ತಾ ಇದ್ರು, ಕೆಲವರು ಹಾಕ್ತಾ ಇರ್ಲಿಲ್ಲ, ಕೆಲವರು ಇದ್ ಮಾಡ್ತಾ ಇದ್ರು. ಆದ್ರೆ ನೀವು ಕೊಟ್ಟಂತ ಐಡಿಯಾ ನಂಗೆ ತುಂಬಾ ಈಸಿ ಆಗಿದೆ. ನನ್ನ ಲೈಫ್ ಸ್ಟೋರಿನ ಇರೋದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ಇರೋದು ನಮ್ಮ ಫೇಸ್ ಗಳನ್ನ ಹಾಕೊಳಕ್ಕೆ ಅಂತ ಹೇಳಿದ್ರಿ. ಸೊ ಅದು ಖುಷಿ ಆಯ್ತು. ಸೊ ಹಂಗಾಗಿ ನನ್ನ ಒಂದು ಲೈಫ್ ಹಿಸ್ಟ್ರಿನ ನಮ್ಮ ಯೂಟ್ಯೂಬ್, ನನ್ನ ಇನ್ಸ್ಟಾಗ್ರಾಮ್ ಅಲ್ಲೇ ನೀವೇ ನನಗೋಸ್ಕರ ಮಾಡ್ಕೊಡ್ತಾ ಇದ್ರ, ಅದು ನಂಗೆ ಖುಷಿ. ಅದಲ್ದೆ ನನ್ನ ವ್ಯೂವರ್ಸ್ಗಳು ಏನು ನನ್ನನ್ನ ಆನಂದ ರಾಗದಲ್ಲಿ ಕಳ್ಕೊಂಡಿದ್ರು. ಸೊ ತುಂಬಾ ಜನ ಹುಡುಕ್ತಾ ಇದ್ರು. ಸೊ ಎಲ್ಲಿದ್ರ ಅಂತ ಗೊತ್ತಿರ್ಲಿಲ್ವಂತೆ. ಕೆಲವ್ರು ಮೆಸೇಜ್ ಎಲ್ಲ ಮಾಡ್ತಿದ್ದಾರೆ, ಮೆಸೇಜ್ ಮಾಡಿದ್ರು, ಕಾಲ್ ಮಾಡಿದ್ರು. ಸೊ ನಾನು ಯಾರಿಗಾದ್ರೂ ನನ್ ಬಗ್ಗೆ ಏನೋ ಚರ್ಚೆ ಮಾಡ್ಬೇಕು ಅಂತ ಅಂದ್ರೆ ನಾನು ಮೆಸೇಜ್ ಮಾಡ್ತೀನಿ. ಯಾರಿಗೂ ಕೂಡ ಮೆಸೇಜ್ ಮಾಡದಂತೆ ಇರಲ್ಲ. ಎಲ್ಲಾರು ಯಾರೇ ಮಾತಾಡ್ಲಿ ನಾನು ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ. ಸೊ ಅಂತದ್ರಲ್ಲಿ ಈ ಲೈಫ್ ಆಫ್ ಮಿಮಿಕ್ರಿ ಮಂಜು ಕಾರ್ಯಕ್ರಮ ಸ್ಟಾರ್ಟ್ ಆದಾಗ ಒಂದಷ್ಟು ಜನ ಕಾಲ್ ಮಾಡಿದ್ರು, ಸೊ ಒಂದಷ್ಟು ಜನ ಮೆಸೇಜ್ ಮಾಡಿದ್ರು. ಸೊ ಅವ್ರೆಲ್ಲ ರಿಪ್ಲೈ ಮಾಡಿದೀನಿ. ಸೊ ಅವರೆಲ್ಲ ತೋರಿಸಿದ ಪ್ರೀತಿ, ಒಂದಷ್ಟು ವ್ಯೂಸ್ ಗಳು ಚೆನ್ನಾಗಿ ಬರ್ತಾ ಇದೆ. ಆಲ್ರೆಡಿ ಡಿ ಸೀರೀಸ್ ಅಂತ ಹೇಳಿ ಮೇಡಮ್ ನಂಗೆ ಒಂದೊಳ್ಳೆ ಮೈಲೇಜ್ ಕೊಟ್ರು, ರಜನಿ ಮೇಡಮ್ ಅವರು. ಸೊ ಅದಾದ್ಮೇಲೆ ನೀವು ನನಗೆ ಸಿಕ್ಕಿ ಒಂದೊಳ್ಳೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಯಾವ ತರ ಕೃತಜ್ಞತೆ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಜೊತೆಗೆ ಎಸ್ಪೆಷಲಿ ನನ್ನ ವ್ಯೂವರ್ಸ್ಗಳು ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಂತವ್ರು, ಈಗ ಒಂದಷ್ಟು ಜನ ನನಗೋಸ್ಕರ ವೆಯ್ಟ್ ಮಾಡ್ತಿದ್. ನೀವು ಡೈಲಿ ಪ್ರತಿ ಬೆಳಿಗ್ಗೆ 9:15ಕ್ಕೆ ನಿನ್ ವಿಡಿಯೋ ಬರೋದ್ನ ನಾನು ಕಾಯ್ತಾ ಇರ್ತೀನಿ ಅಂತ ಒಂದಷ್ಟು ಬಾಯಿಗಳೆಲ್ಲ ಹೇಳಿದಾಗ ಅದಕ್ಕಿಂತ ಇನ್ನೇನ್ ಬೇಕು ಸರ್ ಸಂತೋಷ. ನಾನು ತುಂಬಾ, ಈಗ ನಾನೇನ್ ಹೇಳಿದ್ದೀನಿ ಅದನ್ನ ತುಂಬಾ ಚಾನೆಲ್ಗಳಿಗೆ ಅದೇ ಇಂಟರ್ವ್ಯೂಗಳು ಕೊಟ್ಟಿದ್ದೀನಿ. ಆದ್ರೂ ಜನ ನನ್ನ ಇನ್ಸ್ಟಾಗ್ರಾಮ್, ನನ್ನ ಫೇಸ್ಬುಕ್ ಅಲ್ಲಿ ಅದನ್ನ ವೆಯ್ಟ್ ಮಾಡ್ತಾ ಇರ್ತಾರೆ ಆಕ್ಸೆಪ್ಟ್ ಮಾಡಕ್ಕೆ ಅಂತ ಅಂದಾಗ ಅದಕ್ಕಿಂತ ದೊಡ್ಡ ವಿಚಾರ ಏನಿಲ್ಲ ಸರ್. ಅದು ನನ್ನ ಪ್ರೀತಿಯ ಜನಕ್ಕೆ ನಾನು ಕೊಡುವಂತ ಕೃತಜ್ಞತೆ ಹೇಳ್ಬೋದು. ಅದು ಬಿಟ್ಟು ಏನು ಹೇಳಕ್ಕಾಗಲ್ಲ ಅವ್ರಿಗೆ. ನೀವ್ ಹೇಳಿದ್ರಿ ಒಂದು ದೊಡ್ಡ ಮಾತು. ನಮ್ ಚಾನಲ್ ನಮ್ ಕಡೆಯಿಂದ ಒಂದು ಐಡಿಯಾ ಕೊಟ್ಟಿ ಸರ್. ನಾವ್ ಐಡಿಯಾನೇ ಕೊಟ್ಟಿರ್ಬೋದು, ಆದ್ರೆ ನಿಮ್ಗೆ
ವ್ಯೂಸ್ ಬರ್ತಾ ಇದೆ, ಎಲ್ಲಾ ವಿಡಿಯೋನು 1000 ಮೇಲೆ ಕ್ರಾಸ್ ಆಗ್ತಾ ಇದೆ, ವ್ಯೂಸ್ ಕ್ರಾಸ್ ಆಗ್ತಾ ಇದೆ. ಅದು ಏನಂದ್ರೆ ಜನಗಳು ಏನು ಸರ್ ನಿಮ್ ಮೇಲೆ ಪ್ರೀತಿ ಇಟ್ಟಿದ್ದಾರೆ, ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಅವ್ರಿಗೆ ಒಂದು ಹೊಟ್ಟೆ ಹಸಿವು ಇದೆ ನಿಮ್ ಜೊತೆ ಕನೆಕ್ಟ್ ಆಗಕ್ಕೆ. ಅದು ಏನಿದ್ರು ಕೂಡ ವ್ಯೂವರ್ಸ್ಗೆ ಅದು ಶ್ರೇಯ ತಲಬೇಕು ಸರ್. ನಾನು ಒಬ್ಬ ಯೂಟ್ಯೂಬರ್, ನಾನೇನ ಐಡಿಯಾ ಕೊಡಬಹುದು, ಆದ್ರೆ ಇಲ್ಲಿ ತುಂಬಾ ವ್ಯೂವರ್ಸೇ ತುಂಬಾ ಇಂಪಾರ್ಟೆಂಟ್ ಸರ್ ಇಲ್ಲಿ. ಇಲ್ಲ ಸರ್, ಅವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಏನಕ್ಕಂದ್ರೆ ಎಲ್ಲೋ ಒಬ್ಬ ಇಂಥ ಬಡ ಕಲಾವಿದನ, ಬಡ ಹುಡುಗನ್ನ ಹೀರೋ ಆಗ ಗಂಟನು ಪ್ರೋತ್ಸಾಹಿಸಿದವರು ನನ್ನ ವ್ಯೂವರ್ಸ್ಗಳು, ನನ್ನ ಜನ, ನನ್ನ ಕುಟುಂಬ. ಅದು ನನ್ನ ಜನ ಅನ್ನಕ್ಕಿಂತ, ನನ್ನ ಫಾಲೋವರ್ಸ್ ಅನ್ನಕ್ಕಿಂತ ಅವರೆಲ್ಲ ನನ್ನ ಕುಟುಂಬ. ಅವ್ರು ಕೊಟ್ಟಿದ ಮೇಲೆ ಅವ್ರು ಚಪ್ಪಾಳೆಯನ್ನು ಭಿಕ್ಷೆ ಕೊಟ್ಟದ ಮೇಲೆನೆ ಈ ಒಂದು ಮನುಷ್ಯ ಒಂದು ಮೆಟ್ಲೆಲ್ಲ ಒಂದು ಮೆಟ್ಲು ಹೇಳ್ಕೊಂಬಂದು ಆ ಚಪ್ಪಾಳೆ ಅನ್ನೋ ಭಿಕ್ಷೆ ಅವ್ರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಇವತ್ತು ಮಿಮಿಕ್ರಿ ಮಂಜು ಆಗಿ ಮೈಸೂರಲ್ಲಿ ಯಾವ್ದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕಾಗಿ ಅಲ್ಲ ಸರ್. ಹೌದು ಸರ್. ಏನಂದ್ರೆ ಸರ್, ಒಂದು ನಟರಾಗ್ಲಿ, ಒಬ್ರು ಯೂಟ್ಯೂಬರ್ ಆಗ್ಲಿ, ಒಬ್ಬ ಪೊಲಿಟಿಷಿಯನ್ಸ್ ಆಗ್ಲಿ ಸರ್, ಜನಗಳೇ ಒಂದು ಪ್ರೀತಿ ಇದೆಯಲ್ಲ ಸರ್, ಅದು ತುಂಬಾ ದೊಡ್ಡದು ನನ್ನ ಪ್ರಕಾರ. ಅದು ನಿಮ್ಗೆ ಹೇಗೆ ಸರ್, ನಿಮ್ಗೆ ಹೇಗೆ ಅನ್ಸ್ತದೆ ಸರ್? ಸರ್, ಅವರು ಎಲ್ಲರಿಗೂ ಪ್ರೀತಿ ಕೊಡಲ್ಲ ಸರ್. ಅಂದ್ರೆ ಅವ್ರಲ್ಲೂ ಗೊತ್ತಾಗತ್ತೆ ಯಾರು ಒಳ್ಳೆಯವನು, ಯಾರು ಕೆಟ್ಟವನು, ಯಾರು ಒಳ್ಳೆ ಮನ್ಸಿದೆ ಅಂತ ಹೇಳ್ಬಿಟ್ಟು. ಸೊ ಆ ತಾಳೆ ಮಾಡೇ ಕೊಡ್ತಾರೆ. ನಮ್ಮ ಜನನು ತುಂಬಾ 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 ಅವರು ಟೆಕ್ನಿಕಲ್ ಇಲ್ಲ ಅಂತ ಅಂದ್ರು ಮೈಂಡ್ ಅಲ್ಲಿ ಯೋಚನೆ ಮಾಡೋದ್ರಲ್ಲಿ ಅವ್ರು ಹಿಂದುಳಿದಿಲ್ಲ ಸರ್. ಟೆಕ್ನಿಕಲಿ ಪಾಪಚ್ಚಿ ಹಿಂದುಳಿದಿರ್ಬೋದು ಕೆಲವರು, ಆದ್ರೆ ಟೆಕ್ನಿಕಲಿ 100ಕ್ಕೆ 90%, 9 ಭಾಗ 10 ಭಾಗ ಅಷ್ಟೇ ಹಿಂದುಳಿದಿರೋದು. ಇಲ್ಲ 99 ಭಾಗ ನಮ್ಮ ಕರ್ನಾಟಕ ಐಫಲ್ಯ ಇದೆ ಟೆಕ್ನಿಕಲಿ. ತುಂಬಾ ಒಳ್ಳೆ ಜನನೇ ಇದಾರೆ. ಆದ್ರೆ ಅವರೆಲ್ಲರೂ ಎಲ್ಲ ಜನ ತುಂಬಾ ತಾಳೆ ಮಾಡ್ತಾರೆ ಸರ್. ಈಗ ಹೇಳ್ತಾರೆ, ಒಬ್ಬ ಮ್ಯಾನೇಜರ್ ನನಗೆ ನಾನು ಕೆಲಸ ಮಾಡೋ ಜಾಗದಲ್ಲಿ ಬಿಪಿನ್ ಅಂತ ಹೇಳಿ ಒಬ್ಬ ಮ್ಯಾನೇಜರ್ ಹೇಳಿ, ಯಾವತ್ತಿದ್ರು ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಆಗ್ಬೇಕು. ನೀನ್ ನನಗೆ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಕೊಟ್ಟಿದ್ದೆ, ನೀನು ಒಳ್ಳೆ ಕೆಲಸ ಮಾಡಿದ್ದೆ, ಒಳ್ಳೆ ಇದ್ ಮಾಡಿದ್ದೆ ಅಂತ ಹೇಳಿ. ಅದೇ ತರ ಅದನ್ನ ನಿನ್ ಜೀವನದಲ್ಲಿ ಅಳವಡಿಸ್ಕೋ ಅಂತ ಅವ್ರು ಹೇಳಿದ್ರು. ಸೊ ಅದು ನನ್ಗೆಲ್ಲಾ ಕಡೆನೂ ನಾನು ಏನಕ್ಕಂದ್ರೆ ನಾನು ಎಲ್ಲೋದ್ರು ನಾನು ತಗ್ಗಿ ಬಗ್ಗಿ ನಡೀತೀನಿ. ಏನಕ್ಕಂದ್ರೆ ಹಿರಿಕರು ಒಂದ್ ಮಾತು ಹೇಳಿರ್ತಾರೆ, ನೀನ್ ಎಲ್ಲೇ ಹೋಗು ಕೈ ಬಾಯಿ ಕಚ್ಚೆ ನೀಟಾಗಿದ್ದಾಗ ನೀನ್ ಬದುಕ್ತೀಯ, ನೀನ್ ಉಳಿತೀಯ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನಾನು ಇದುವರೆಗೂ ಕಾಪಾಡ್ಕೊಂಡ್ ಬರ್ತಾ ಇದೀನಿ. ಹಂಗಾಗಿ ನನ್ನ ವ್ಯೂವರ್ಸ್ ಗಳು ನನ್ನ ಜೊತೆ ಇದ್ದಾರೆ, ನನ್ನ ಕುಟುಂಬ ನನ್ನ ಜೊತೆ ಇದೆ. ಸರ್, ವ್ಯೂವರ್ಸ್ ಗಳು ಸ್ವಲ್ಪ ಕಮೆಂಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಏನಾರ ಒಂದು ರಿಪ್ಲೈ ಕೊಡಾದ್ರೆ ಕೊಡಿ. ನಾನು ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡ್ಬಿಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನನ್ ಕಮೆಂಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕೊನೆವರೆಗೂ ಲೈವ್ ನೋಡಿ, ಚೆನ್ನಾಗಿದೆ. ಡಿ ಬಾಸ್ ಹುಡುಗ ಹಾಯ್ ಬಾಸು ಅಂತ ಕರೆದಿದ್ರು. ಅವ್ರು ಮೆಸೇಜ್ ಮಾಡಿದ್ರು, ನಾನು ಬಾಸು ಅಂತಾನೆ ಮಾತಾಡಿರೋದು. ಯಾಕಂದ್ರೆ ಇವ್ರಿಗೆ ಅಂತಲ್ಲ, ನನ್ನಂತ ಅಷ್ಟು ಜನ ಹುಡುಗರುಗಳು ಮೆಸೇಜ್ ಮಾಡ್ತಾರೆ, ಎಲ್ಲರಿಗೂ ನಾನು ಬಾಸು ಅಂತಾನೆ ಮಾತಾಡೋದು. ಯಾಕಂದ್ರೆ ಅವ್ರಿಗೆ ನಾನು ಬಾಸು ಅಂತ ಅಂದಾಗ ನನಗೂ ಅವರೇ ಬಾಸು. ಹಂಗಾಗಿ ಹಾಯ್ ರಾಜು ಹುಲಿ, ಹಾಯ್ ಚಲೋಣ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ರಾಜು. ಸೋನು ಗೌಡ ಅವರು ಹಾಯ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಯ್ ಮೇಡಮ್, ಹೇಗಿದ್ದೀರಾ ಮೇಡಮ್? ಸೊ ಒಂದಷ್ಟು ಜನ ಮೆಸೇಜ್ ಮಾಡ್ತಾರೆ ಸರ್. ಈಗ್ಲೂ ಎಲ್ಲ ಹುಡುಗರುಗಳು ಯಾರೇ ಮೆಸೇಜ್ ಮಾಡಿದ್ರು ನಂದು ಬಾಸು ಅನ್ನೋದನ್ನೇ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಅದನ್ನ ತುಂಬಾ ಇವತ್ತು ಅವರು ಅದನ್ನೇ ಹೇಳ್ತಾ ಇದಾರೆ. ಯಾಕಂದ್ರೆ ಅವರು ನಮ್ಮನ್ನ ಬಾಸು ಅಂತ ಅಂದಾಗ ನಾನು ಯಾವ ಬಾಸು ಅಲ್ಲ ಸರ್, ನಾ ಇನ್ನೂ ಚಿಕ್ಕ ಹುಡುಗ. ಅದೇ ಎಷ್ಟೇ ದೊಡ್ಡವನಾದ್ರೂ ನಾನು ಗಾರೆ ಕೆಲಸ ಮಾಡಿದಂತೂ ಮರೆಯಲ್ಲ, ನಾನು ಪೈಂಟ್ ಕೆಲಸ ಮಾಡಿದಂತೂ ಮರೆಯಲ್ಲ, ನಾನು ಪಾನಿಪುರಿ ಪ್ಲೇಟ್ ತೊಳೆದಿದ್ದು ಮರೆಯಲ್ಲ. 200 ರೂಪಾಯಿಗೋಸ್ಕರ ಒಂದು ಸ್ಟ್ರೀಟ್ ನ ಕ್ಲೀನ್ ಮಾಡಿದ್ದೀನಿ ಊಟಕ್ಕೋಸ್ಕರ. ಕೆಲ್ಸ ಕೊಡಿ ಅಂತ ಅಲ್ದಿದ್ದೀನಿ. ಸೊ ಸೈಕಲ್ ಇಲ್ದಿರೋ ಟೈಮಲ್ಲಿ ನಡೆದಾಡ್ಕೊಂಡು ಮೈಸೂರಲ್ಲಿ ಈ ಕಡೆ ಸಿದ್ಧಾರ್ಥ ಲೆವೆಟಲ್ಲಿ ಇದ್ದಾಗ ನಮ್ಮ ಹೆಬ್ಬಾಳ ಗಂಟ ನಡ್ಕೊಂಡು ಹೋಗಿ ಅಲ್ಲೆಲ್ಲ ಇರೋ ಫ್ಯಾಕ್ಟ್ರಿಗಳಿಗೆಲ್ಲ ಕೆಲಸ ಕೇಳಿದ್ನಿ. ಅವಾಗೆಲ್ಲ ಯಾವನು ಬಂದಿಲ್ಲ, ಒಂದು ಸೈಕಲ್ ಡ್ರಾಪ್ ಮಾಡಕ್ಕಾಗ್ಲಿ ಅಥವಾ ಬಸ್ ಚಾರ್ಜ್ ಆಗಿ ದುಡ್ಡಿರ್ಲಿಲ್ಲ. ಸೊ ಇವೆಲ್ಲ ಕಷ್ಟ ನಮ್ಗೆ ಗೊತ್ತಲ್ಲ ಸರ್. ಹಂಗಾಗಿ ನಮ್ಮನ್ನ ಯಾರು ಗೌರವಿಸಿದಾಗ ನಾವು ಅವ್ರಕ್ಕಿಂತ ಕೆಳಮಟ್ಟಲು, ಅಂದ್ರೆ ಅವ್ರಕ್ಕಿಂತ ಚಿಕ್ಕ ಹುಡುಗನಾಗಿ ಅವ್ರು ಕೊಡೋ ಗೌರವನ ತಿರ್ಗಾ ಸ್ವೀಟ್ ಆಗಿ ನಾವು ಗೌರವ ಕೊಟ್ರೆ ನಾವು ಬದುಕ್ತೀವಿ ಸರ್. ಸರ್, ಈಗ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಆಮೇಲೆ ಇದು ಯಾರು ಕಮೆಂಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಮಾಡೋಣ ಸರ್. ಓಕೆನಾ? ಸರ್, ಈಗ ಮಿಮಿಕ್ರಿ ಮಾಡಲ್ ಮೊದಲ ಪ್ರೇರಣೆ ನಿಮ್ಗೆ ಹೇಗ್ ಸಿಕ್ತು ಸರ್? ಮೊದಲನೇ ಪ್ರೇರಣೆ ನಾನು ಈಗ ಆಲ್ರೆಡಿ ಮೈ ಲೈಫ್ ಆಫ್ ಮಿಮಿಕ್ರಿ ಮಂಜು ಹೇಳಿದ್ದೀನಲ್ಲ, ಅಲ್ಲೇ ಇದೆ. ನನ್ನ ಗುರುಗಳು, ನನ್ನ ಸ್ನೇಹಿತರು, ಇವರೇ ಮೊದಲ ಪ್ರೇರಣೆ. ಸೊ ಮಿಮಿಕ್ರಿ ಅಂದ್ರೇನೆ ಗೊತ್ತಿರ್ಲಿಲ್ಲ, ಅದನ್ನ ನೀಟಾಗಿ ಅರ್ಥಿಸಿದವರು ನನ್ನ ಶಾಲೆಯ ಪ್ರಿನ್ಸಿಪಾಲ್ ಜಗದಮ್ಮ ಮೇಡಮ್.
ಅದನ್ನ ಹ್ಮ್ ಲೈಫ್ ಆಫ್ ಮಿಮಿಕ್ರಿ ಮಂಜು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. ಇದೇ ಪ್ರೇರೇಪಣೆ ಇದು ಸಿಕ್ತು. ಇದು ನನ್ನ ಬರೀ ಏನೋ ಒಂಥರ ಆರ್ಟ್ಗಳು ಏನೋ ತರ, ಈಗ ನಾವು ಹಳ್ಳಿ ಭಾಷೆ ಬಳಿಕ ಆರ್ಟ್ಗುಳಿ ಹುಡುಗರು ಅಂತಾರ, ಅಂದ್ರೆ ಇದನ್ನ ಒಂಥರ ಕ್ರೇಜ್ ಆಗಿ ಬೆಳೆಸ್ಕೊಂಡೆ. ಹ್ಮ್ ಅದು ಏನಾಯ್ತು, ಅದು ಜೀವನನೇ ಸೃಷ್ಟಿಸ್ತದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನನಗೇನು ಏನ್ ಆಶ್ಚರ್ಯ ಅಂದ್ರೆ ಸರ್, ನಾನು ಕೆಲವು ಕಾಲೇಜ್ ಸ್ಕೂಲ್ಗಳಲ್ಲಿ ನೋಡಿದ್ದೀನಿ, ಬರೀ ಕೆಲವು ಕಾಲೇಜ್ ಸ್ಕೂಲ್ಗಳಲ್ಲಿ ಸಹ ಬರೀ ಎಜುಕೇಶನ್ ಗಳಿಗೆ ಒತ್ತು ಕೊಡ್ತಾರೆ, ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ಗೆ ಒತ್ತು ಕೊಡಲ್ಲ. ಆದ್ರೆ ನೀವ್ ಹೇಳ್ತಿದ್ದೀರ ನಿಮ್ಮ ಸ್ಕೂಲಲ್ಲಿ ಸರ್ ಎಜುಕೇಶನ್ಗೂ ಒತ್ತು ಕೊಟ್ಟು ಕೂಡ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂದ್ರೆ ಈಗ ಇದು ಮಿಮಿಕ್ರಿ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಅದಕ್ಕೆಲ್ಲ ಕೊಟ್ಟಿದ್ದಾರೆ ಸರ್. ಹೇಗೆ ಸರ್ ಹೇಗಾಗ್ತದೆ ಸರ್ ಇದೆಲ್ಲ? ಸರ್ ಇದೇನಂತ ಅಂದ್ರೆ, ನಾವು ಈಗ ನಮ್ಮ ಸ್ಕೂಲ್ ಬಗ್ಗೆ ಹೇಳ್ತೀವಿ ಅಂತ ಅಂದ್ರೆ, ಈಗ ನಾವು ಯಾರು ಅನ್ನ ಕೊಟ್ಟರೆ ಅವ್ರ ಬಗ್ಗೆ ಹೊಗಳಲೇಬೇಕು. ಹೊಗಳದಂತ ಇರಕ್ ಆಗಲ್ಲ. ಏನಕ್ಕಂದ್ರೆ ಅವ್ರು ಏನ್ ಮಾಡಿರ್ತಾರೋ ಅದನ್ನ ನಾವ್ ಹೇಳಿದ್ರೆ ನಮ್ಗೆ ಅದು ಖುಷಿ ಸರ್. ಯಾಕಂದ್ರೆ ಈಗ ನಾನು ಸ್ಕೂಲ್ ಬಗ್ಗೆ ಹೇಳ್ಬಿಟ್ರೆ ಅಂತಂದ್ರೆ ನಾಳೆ ದಿವಸ ನನ್ಗೇನು ಅವ್ರೇನು ಗಿಫ್ಟ್ ಏನು ಕೊಡಲ್ಲ. ಆದ್ರೆ ಅವರು ಕೊಟ್ಟಿರುವಂತ ವಿದ್ಯಾದಾನ ಅನ್ನೋ ದಾನ ಇದೆಯಲ್ಲ ಸರ್, ಆ ದಾನ ಶ್ರೇಷ್ಠವಾದ ದಾನ ಅಂತೆ. ಸೊ ಆ ಒಂದು ಜಾಗನ ನಾವು ದೇವಸ್ಥಾನ ಅಂತ ಹೇಳ್ಬೇಕು. ಆ ದೇವಸ್ಥಾನದ ಬಗ್ಗೆ ನೀವು ಇವತ್ತು ಕೇಳ್ತಾ ಇದ್ರೆ ನಾನು ಹೇಳ್ತಾ ಇದ್ದೀನಿ. ಮೈಸೂರಲ್ಲಿರುವಂತದ್ದು ಶ್ರೀ ಭಾಗ್ಯಜ್ಯೋತಿ ವಿದ್ಯಾಸಂಸ್ಥೆ ಅಂತ ಹೇಳಿ ಸ್ಕೂಲು. ಅಲ್ಲಿ ಎಜುಕೇಶನ್ಸ್ಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ, ಎಜುಕೇಶನ್ಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ. ನಮ್ಗೀಗ ಕೆಲವೊಂದ್ಸತಿ ಒಂದೊಂದು ಪೊಯಮ್ಗಳು ಬರ್ತಾ ಇರಲಿಲ್ಲ, ಬಡದ್ರು ಬರ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ಇಂಗ್ಲಿಷ್, ನನ್ಗೆ ಅಷ್ಟು ಇರ್ಲಿಲ್ಲ ನನ್ಗೆ. ಸೊ ಬಡದ್ರು ಬರ್ತಾ ಇರ್ಲಿಲ್ಲ. ಆದ್ರೆ ಈಗ ಸಾಮಾನ್ಯವಾಗಿ ಈಗ ನಿಮ್ಗೆಲ್ಲ ಹೆಂಗ್ ಹೇಳ್ಕೊಡ್ತಾರೆ, ಗಟ್ ಮಾಡಿಸ್ತಾರೆ, ಲೈನ್ ಟು ಲೈನ್ ಹೇಳ್ತಾರೆ. ಅಲ್ಲಿ ನಮ್ ಸ್ಕೂಲ್ ಏನ್ ಮಾಡಿಸ್ತಾರೆ ಅಂದ್ರೆ, ಫಸ್ಟ್ ನಮ್ ಪ್ರಿನ್ಸಿಪಾಲ್ ಜಗದಾಂಬ ಮೇಡಮ್ ಐಡಿಯಾ ಏನಂತಂದ್ರೆ, ಫಸ್ಟ್ ಆ ಇಂಗ್ಲಿಷ್ ಪದದ ಮೇಲೆ ಕನ್ನಡದಲ್ಲಿ ಈಗ ಫ್ರಾಗ್ವೆಂಟಿಯಾ ಸ್ಕೂಲ್ ಅಂತ ಅದನ್ನ ಕನ್ನಡದಲ್ಲಿ ಬರ್ಕೊಡ್ತಾರೆ. ಕಿಳಿ ದ ಅಂತ ಅಂದ್ಬಿಟ್ಟು ಬರ್ಕೊಡ್ತಾರೆ. ಆತರ ಬರ್ದಿ ಕನ್ನಡದಲ್ಲಿ ಮೇಲೆ ಬರೆದು ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಹಂಗೂ ಬರ್ಲಿಲ್ವಾ, ಒಂದು ಹಾಡು ಮುಖಾಂತರ ಈಗ ಚಿನ್ನದ ಮಲ್ಲಿಗೆ ಹೂವೆ ಅಂತ 20 ಫ್ರಾಗರ್ಸ್ ವೆಂಟ್ ಟು ಸ್ಕೂಲ್ ಅಂತ ಏನೋ ಪೊಯಮ್ ಇತ್ತು. ಅದು ನನ್ಗೆ ಇನ್ನೂ ನೆನಪಿದೆ. ನಮ್ ಜಗದಾಂಬ ಮೇಡಮ್ ಹೇಳ್ಕೊಡ್ತಾ ಇದ್ದು, 20 ಫ್ರಾಗರ್ಸ್ ವೆಂಟ್ ಟು ಸ್ಕೂಲು, ಈ ತರ ಅವರು ಹಾಡ್ ಮುಖಾಂತರ. ಈಗ ನಾವು ಹೊಸ ಸಾಂಗ್ ಬಂತು ಅಂದ್ರೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಒಂದ್ ಸಾಂಗ್ ಬರ್ತದೆ ಅನ್ಕಳೆ, ಅದನ್ನ ಒಂದ್ ಪೊಯಮ್ಗೆ ಕನ್ವರ್ಟ್ ಮಾಡಿದ್ರೆ ಈಗ ಜನ ಆ ಹುಡುಗರು ಆ ಪದನೇ ಹಾಡ್ತಾ ಇರ್ತಾರೆ ಅಂತ ಅಂದಾಗ, ಹೊಸ ಸಾಂಗ್ ಬಂದಾಗ ಅದನ್ನ ಹಾಡ್ತಾ ಇರ್ತಾರೆ ಅಂತ ಅಂದಾಗ, ಇದನ್ನ ಪದ್ಯನ ಆ ಸಾಂಗ್ಗೆ ಕನ್ವರ್ಟ್ ಮಾಡಿದ್ರೆ ಮಕ್ಳು ಕಲ್ತೆ ಕಲಿತಾರೆ, ಬೆಳಿತಾರೆ, ಎಕ್ಸಾಮ್ ಪಾಸ್ ಆಗಿ ಆಗ್ತಾರೆ ಅನ್ನೋದು ನಮ್ ಮೇಡಮ್ದು ನ್ಯಾಕ್. ಮತ್ತೆ ಇನ್ನೊಂದು ಬಿಟ್ಟು ಹಿಡಿಬೇಕು ಅಂತಾರಲ್ಲ, ಅದು ನಮ್ ಸ್ಕೂಲು. ಯಾಕಂದ್ರೆ ಅವರು ದುಡ್ಡಿಗಾಗಿ ಯಾವತ್ತು, ನನ್ಗೆ ಗೊತ್ತಿರೋ ಮಟ್ಟಿಗೆ ದುಡ್ಡಿಗಾಗಿ ಯಾವತ್ತು ಆಸೆ ಪಟ್ಟಿಲ್ಲ ಶ್ರೀ ಭಾಗ್ಯಜ್ಯೋತಿ ವಿದ್ಯಾಸಂಸ್ಥೆ. ಎಜುಕೇಶನ್ಸ್ ನಮ್ಮ ಮಕ್ಳು ಉದ್ಧಾರ ಆಗ್ಬೇಕು, ಮಕ್ಳು ನಂಬ್ಕೊಂಡ್ ಬಂದಿದ್ದಾರೆ, ಪೇರೆಂಟ್ಸ್ ನಂಬ್ಕೊಂಡ್ ಬಂದಿದ್ದಾರೆ, ಅವ್ರನ್ನ ಉದ್ಧಾರ ಮಾಡ್ಬೇಕು ಅಂತ ಹೇಳಿ ಬಿಟ್ಟಿಡಿಬೇಕು ಅಂತ ಅಂದ್ರೆ, ಈಗ ನಿಮಗೆ ಏನ್ ಇಂಟ್ರೆಸ್ಟ್? ಈಗ ನಾನು ಡಿ ಗ್ರೂಪ್ ನಾನು ಬಡ್ದು ಹೇಳಿದ್ರೆ ಇವ್ನಿಗೆ ಯಾವ್ದು ಮಾರ್ಕ್ಸ್ ಬರಲ್ಲ, ಇವ್ನಿಗೆ ವಿದ್ಯೆ ಬರಲ್ಲ. ಆದ್ರೆ ನಿಮಗೆ ಬಡ್ದು ಹೇಳೋದ್ಕಿಂತ ನಿಮ್ ರೂಟಲ್ಲೇ ಹೋಗೋದ ಅಂತಂದ್ರೆ ನಿಮ್ಗೇನ್ ಇಂಟ್ರೆಸ್ಟ್? ಕಲೆಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ರೆ ಇವ್ನು ನಮ್ ದಾರಿಗೆ ಬರ್ತಾನೆ. ಅದ್ ಹಂಗೆ ಆಯ್ತು ಸರ್. ನನ್ನ ಕಲೆಗೆ ಅವ್ರು ಪ್ರೋತ್ಸಾಹ ಕೊಡ್ತಾ ಹೋದ್ರು, ನಾನು ಅವ್ರ ದಾರಿಗೆ ಹೋಗ್ತಾನೆ ಇದ್ದೆ. ಅವಾಗ ಏನಾಗುತ್ತೆ ಅಂದ್ರೆ, ಮಕ್ಳಿಗೆ ಬರೀ ಓದು ಪುಸ್ತಕದ ಬದ್ನೇಕಾಯಿ ಅಂತ ಹೇಳಿ ಪುಸ್ತಕನೇ ಜೀವನ ಅಂತ ಮಾಡ್ಬಾರ್ದು. ಬೆಳಿಗ್ಗೆ ಸ್ಕೂಲ್ ಮುಗಿಸ್ಕೊ ಬರ್ತಾರ, ಸಂಜೆ ಬಂದ ತಕ್ಷಣ ಅವರಿಗೆ ನೀಟಾಗಿ ಆಟ ಆಡಕ್ ಕೊಡ್ಬೇಕು. ಒಂದ್ ಅರ್ಧ ಮುಕ್ಕಾಲ್ ಗಂಟೆ 2 ಗಂಟೆ ಅವ್ರು ಎಷ್ಟು ಖುಷಿಯಾಗಿ ಆಟ ಆಡ್ಕೊಂಡು, ಅಮ್ಮ ಸುಸ್ತಾಯ್ತು ಅಂತ ಬರ್ತಾರಲ್ಲ, ಅವಾಗ ಸುಸ್ತಾಯ್ತು ಅಂತ ಬಂದಾಗ ಅವಾಗ ಅವ್ರು ಸ್ಕೂಲಿಂದ ಬಂದಾಗ್ಲಾರು ಸ್ನಾಕ್ಸ್ ಕೊಡಿ, ಅಥವಾ ಸುಸ್ತಾಗಿ ಬಂತು ಅಂದಾಗ ಸ್ನಾಕ್ಸ್ ಕೊಡ್ಬೇಕು. ಸ್ನಾಕ್ಸ್ ಕೊಟ್ಟು ಆಮೇಲೆ ಒಂದಷ್ಟು ಟಿವಿ ತಿರ್ಗಾ ಬಿಟ್ಬಿಟ್ಟು ಆಮೇಲೆ ಅದಾದ್ಮೇಲೆ ಅವರೇ ಊಟ ಹಾಕ್ಸ್ಕೊಂಡು ಹೋಗಿ ಊಟ ಮಾಡಿಸಿ, ಊಟದ ಟೈಮಲ್ಲಿ ಊಟ ಮಾಡಕ್ಕಿಂತ ಮುಂಚೆನೆ ಹೋಮ್ವರ್ಕ್ ಎಲ್ಲ ಮುಗಿಸೋಗತ್ತರ ಅವರು ತಗೊಬೇಕು ಅವ್ರಿಗೆ. ಹಂಗೆ ನಮ್ ಮೇಡಮ್ ಅವರು ಮಾಡ್ತಾ ಇದ್ರು. ಹಂಗಾಗಿ ನಮ್ಮ ಸ್ಕೂಲು ಎಜುಕೇಶನ್ ಗಿಂತ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತುಂಬಾ ಆಕ್ಟಿವ್ ಆಗಿತ್ತು. ನಮ್ಗೆ ಎಜುಕೇಶನ್ ಒಳ್ಳೆ ಮಾರ್ಕ್ಸ್ ಬರ್ತಿತ್ತು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಎತ್ತಿದ ಕೈ ನಾವು. ಯಾವ್ದೇ ಕಾರಣಕ್ಕೂ ಯಾವ್ದನ್ನು ಬಿಟ್ಕೊಡ್ತಾ ಇರ್ಲಿಲ್ಲ. ಸೊ ಹಂಗಾಗಿ ಇವತ್ತು ನನ್ನನ್ನ ಎಲ್ಲ ಗುರ್ತಿಸ್ತಾರೆ ಮಿಮಿಕ್ರಿ ಮಂಜು ಅಂತ ಹೇಳಿ. ಅವರು ನಮ್ ಮೇಡಮ್ ತುಂಬಾ ಏನ್ ಆಶ್ಚರ್ಯ ಪಡಲ್ಲ. ಯಾವ್ದೇ ಪ್ರಿನ್ಸಿಪಾಲ್ ನಿಮ್ ಪ್ರಿನ್ಸಿಪಾಲ್ ಅನ್ಕೊಳ್ಳಿ, ನಮ್ ಪ್ರಿನ್ಸಿಪಾಲ್ ಏನ್ ಮಾಡಿದ್ರು ಅಂತಂದ್ರೆ, ಯಾವ್ದೇ ಪ್ರಿನ್ಸಿಪಾಲ್ ಹೋಗ್ಬೇಕಾದ್ರೆ ಮಕ್ಳಿಗೆ ಸೆಲ್ಯೂಟ್ ಹೊಡಿಯಲ್ಲ.
ಆದ್ರೆ ನನ್ನ ಪ್ರತಿ ದಿವಸ ನಮ್ಮ ಮನೆ ಮುಂದೆನೆ ಪಾಸ್ ಆಗುತ್ತೆ ಗಾಡಿ. ನಾನೇನಾದ್ರು ಈಚೆ ಬಂತು ಅಂದ್ರೆ ನಮ್ ಮೇಡಮ್ ಹಿಂಗಂತಾರೆ. ಸೊ ಅವಾಗ ನನಗೆ ಆಶ್ಚರ್ಯ, ಅವ್ರು ಹಂಗಂದಾಗ ನಾನು ಹಿಂಗ್ ಅನ್ಬಿಡ್ತೀನಿ, ಇಲ್ಲ ಹಿಂಗ್ ಅನ್ಬಿಡ್ತೀನಿ, ಕೈ ಮುಗಿದ್ ಬಿಡ್ತೀನಿ. ಏನಕ್ಕಂದ್ರೆ ಅಂತ ದೊಡ್ಡ ವಿದ್ಯಾದಾನ ಮಾಡಿದಂತವ್ರು ನಮಗೆ ಸಲ್ಯೂಟ್ ಹೊಡಿತಾರೆ ಅಂತಂದ್ರೆ ನಾವು ಕೃತಜ್ಞತೆಯಿಂದ ಅವ್ರ ಮನ್ಸಲ್ಲಿ ನಾವ್ ಇನ್ನೂ ಇದೀವಿ ಅನ್ನೋದ ಅರ್ಥ ಅಷ್ಟೇ. ಹಂಗಂತ ನಾವು ದೊಡ್ಡವರು ಅವ್ರು ಚಿಕ್ಕವರು, ಅಥವಾ ಅವ್ರು ದೊಡ್ಡವ್ರು ನಾವು ಚಿಕ್ಕವರು ಅಂತ. ಬಟ್ ಅವ್ರೇನಂತ ಅಂದ್ರೆ ಮಕ್ಳನ್ನ ಅವ್ರ ಮಕ್ಳ ತರನೇ ನೋಡ್ತಾರೆ. ಹಂಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವೇ ಎತ್ತಿದ ಕೈ. ಸೊ ಹಂಗಾಗಿ ನಮ್ ಸ್ಕೂಲು ಅದ್ಭುತವಾದ ಸ್ಕೂಲು. ಇವಾಗ್ಲೂ ಕೂಡ ಯಾರು ಬೇಕಾದ್ರೂ ಹೋಗಿ ಜಾಯ್ನ್ ಆಗ್ಬೋದು ಸರ್. ಸರ್ ನಿಮ್ದು ನಿಮ್ಮ ಟೀಚರ್ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಸರ್ ನಿಮ್ಮ ಮೊದಲ ಸ್ಟೇಜ್ ಪರ್ಫಾರ್ಮೆನ್ಸ್ ಅನುಭವ ಹೇಗಿತ್ತು ಸರ್? ನನ್ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಹೇಳೋದಕ್ಕೆ ಅದು ನಿಯತನದ ಇದೆಯಲ್ಲ ಸರ್, ಅದೇ ಅನ್ಸುತ್ತೆ. ಮತ್ತೆ ಇನ್ನೊಂದು ಸರ್ ನಿಮ್ಮ ಮೊದಲ ಸ್ಟೇಜ್ ಪರ್ಫಾರ್ಮೆನ್ಸ್ ಅನುಭವ ಹೇಗಿತ್ತು ಸರ್? ಫಸ್ಟ್ ಸ್ಟೇಜು ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ 4ನೇ ಕ್ಲಾಸ್ ಅಲ್ಲಿ ಕೊಟ್ಟಿರ್ತೀನಿ. ಒಂದು ಭಿಕ್ಷುಕನ್ ಪಾತ್ರ ಮಾಡಿರ್ತೀನಿ, ಏಕಪಾತ್ರ ಅಭಿನಯ. ಆದ್ರೆ ಅಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ 4ನೇ ಕ್ಲಾಸ್ ನನ್ಗೆ ಯಾರು ಹೇಳ್ಕೊಡೋರು ಇರ್ಲಿಲ್ಲ. ಬಂದು ಹಿಂಗ್ ನಿಂತ್ಕೊಂಡವನು ಮಕ್ಕ 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 ನೋಡ್ತಾ ಇರ್ತೀನಿ, ಏನೋ ಮಾತಾಡಕ್ಕಿಲ್ಲ. ಹಿಂಗ್ ಬಂದ್ಬಿಟ್ಟು ಆ ಆ ಆ ಆ ಇಷ್ಟೇ ಇರುತ್ತೆ, ಏನು ಮಾತಾಡೋದಿಲ್ಲ. ಆಮೇಲೆ ಪ್ರಿನ್ಸಿಪಾಲ್ ಬಂದ್ಬಿಟ್ಟು ಅವರೇ ಪ್ಲೇಟ್ಗೆ ಏನು ಭಿಕ್ಷುಕನ್ ಪಾತ್ರ ಮಾಡಿರ್ತೀನಿ, ಆ ಪ್ಲೇಟ್ ₹1 ಕೊಟ್ಟು ದೃಷ್ಟಿ ತೆಗೆದ್ಬಿಟ್ಟು ಕಳಿಸ್ತಾರೆ. ಅವಾಗ ಕರ್ರಗಿದ್ರು ಒಳ್ಳೆ ಮುದ್ದೆ ತರ ಇದ್ರು ಮುದ್ದಾಗಿದ್ದೆ. ಕರ್ರಗೆ ಮುದ್ದೆ ತರ ಇದ್ರು ಮುದ್ದಾಗಿದ್ದೆ ನಾನು. ಅಷ್ಟು ಖುಷಿ. ಅವಾಗ್ಲಿಂದಾನೆ ಅವ್ರಿಗೆ ಒಂಥರ ಮೇಲೆ ಏನೋ ಒಂಥರ ಕಣ್ಣು, ಏನೋ ಆಯ್ತನ್ ಕಣ ಅವನು ತರ. ಸೊ ಹಂಗಾಗಿ ಈಗ ಫಸ್ಟ್ ಸ್ಟೇಜು ಅಷ್ಟೊಂದು ಖುಷಿ ಕೊಡ್ಲಿಲ್ಲ. ಸೆಕೆಂಡ್ ಅಲ್ಲೇ ಪ್ರತಿಭಾ ಕಾರಂಜಿ ಅಂತ ಆಗಕ್ಕಿಂತ ಮುಂಚೆನೆ, ಪ್ರತಿಭಾ ಕಾರಂಜಿ ಆದ್ಮೇಲೆ ಪ್ರತಿಭಾ ಕಾರಂಜಿಲಿ ಒಂದಷ್ಟು ದೊಡ್ಡ ಜನ. ನಾನು ಫಸ್ಟ್ ಸ್ಟೇಜ್ ಮಾಡ್ಬೇಕಾದ್ರೆ ನನಗೆ ಭಯ ಇರ್ತದಲ್ಲ, ಈ ಭಯ ಹೋಗಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ನೋಡಿದಾಗ ನನಗೆ ಒಳ್ದಿದ್ ಒಂದೇ ಐಡಿಯಾ, ನಾನ್ ಎಲ್ಲೂ ನೋಡಲ್ಲ, ನಾನ್ ಜನಗಳು ನೋಡಲ್ಲ. ಜನ ಇಲ್ಲಿ ಎಲ್ಲೂ ಇಲ್ವಾ, ನಾನು ಇಷ್ಟು ಜನ ನೀವೆಲ್ಲ ಇದೀರಾ ಅಂತ ನೋಡಿದ್ರು ನಾನ್ ಜನ ನೋಡ್ತಾ ಇರಲಿಲ್ಲ. ಕಂಬಗಳನ್ನ ಇದನ್ನ ನೋಡ್ಕೊಂಡು ಮಿಮಿಕ್ರಿ ಮಾಡಿದೆ. ಯಾಕಂದ್ರೆ ಜನ ನೋಡಿದ್ರೆ ಅವರು ಖುಷಿ ಪಟ್ರೆ ನಾವು ಸ್ವಲ್ಪ ಏನೋ ಅಗ್ರೆಸಿವ್ ಆಗಿ ಮಾಡ್ಬೋದು ನಾವು, ಅಂದ್ರೆ ಫುಲ್ ಎನರ್ಜಿ ಆಗಿ ಅಂತ ಅನ್ಬಿಟ್ಟು. ಅವ್ರ ಮುಖ ನೋಡ್ಕೊಂಡ್ ಮಾಡಿದ್ರೆ ಅವ್ರು ಇದೇನ್ ಹಿಂಗ್ ಮಾಡ್ತಾನೆ ಅಂತ ಅಂದಾಗ ನಾವು ಡಲ್ ಆಗ್ಬೋದು. ಹಂಗಾಗಿ ಜನಗಳ ಮುಖ ನಾನ್ ನೋಡಲ್ಲ, ಎಲ್ಲರೂ ಫಸ್ಟ್ ನೋಡ್ಕೋತೀನಿ. ಯಾವಾಗ ಅವ್ರು ಚಪ್ಪಾಳೆ ಬರ್ತದೆ ಅವಾಗ ಜನಗಳ ಮುಖ ನೋಡ್ತೀನಿ. ಸೊ ಹಂಗಾಗಿ ನಾನು ಅಲ್ಲಿ ಫಸ್ಟ್ ಅನುಭವದಲ್ಲಿ ಗೆದ್ದೆ, ಎರಡನೇ ಸತಿ ಗೆದ್ದೆ. ಇನ್ನ ಸ್ಕೂಲಲ್ಲಿ ಒಂದು ಡ್ಯಾನ್ಸ್ ಬಂದಾಗಂತೂ ನಾನ್ ಬರ್ತಿದ್ದಂಗೆ ಈಗ ಫಸ್ಟ್ ಪ್ರೈಸ್ ಅಂತೆಲ್ಲ ಹೇಳಿ 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 ನನ್ಗೆ ಅಭ್ಯಾಸ ಆಗ್ಬಿಟ್ಟಿತ್ತಲ್ಲ, ಎಲ್ಲರೂ ಚಪ್ಪಾಳೆ ತೊಟ್ಟಿ. ಫಸ್ಟ್ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತೀನಿ 7ನೇ ಕ್ಲಾಸ್ ಅಲ್ಲಿ. ಅವಾಗ ಏನಾಯ್ತು, ನನ್ನ ಹೆಸರು ಅಲ್ಲಿ ಕೂಗ್ತಿದ್ದಂಗೆ ಎಲ್ಲ ಎಂಟೈರ್ ಸ್ಕೂಲಲ್ಲಿ ಇದ್ದವ್ರೆಲ್ಲ ಚಪ್ಪಾಳೆ ಹೊಡೆಯಕ್ ಸ್ಟಾರ್ಟ್ ಆಗ್ಬಿಡ್ತಾರೆ ಅಂತ ಕಿರ್ಚಕ್ ಸ್ಟಾರ್ಟ್ ಆಗ್ಬಿಡ್ತಾರೆ. ಆ ಸೌಂಡ್ ಕೇಳಕ್ಕೆ ಮಜಾ ಇರ್ತದೆ. ಅವ್ರು ಅಷ್ಟೆಲ್ಲ ಕಿರ್ಸ್ತಾವ್ರ ಅಂತ ಅಂದ್ರೆ ಅವಾಗ ನನ್ ಮೇಲೆ ಸ್ವಲ್ಪ ಹುಮ್ಮಸ್ ಜಾಸ್ತಿ ಆಗತ್ತೆ. ಮಿಡ್ಲಲ್ಲಿ ನಿಂತಿದ್ದವನೇ ನಾನು, ಕಪ್ಪಗಿದ್ರು ಅಂದವಾಗಿ ಕಾಣ್ತಿದ್ದೆ ಅಂತ ಮೇಡಮ್ ಅವಾಗ ಬಂದು ಫುಲ್ ಡ್ಯಾನ್ಸ್ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಆದ್ಮೇಲೆ ಎಲ್ಲ ಖುಷಿ ಆದ್ಮೇಲೆ ಸುಸ್ತಾಗಿ ಬೆವರು ಹಿಡ್ಕೊಂಡು ನಿಲ್ಸೋದೆ. ಅವಾಗ ನಮ್ ಮೇಡಮ್ ಕಪ್ಪಗಿದ್ರು ಅಂದವಾಗಿ ಕಾಣ್ತೆ ಕಣ, ಸಕದ ಮಾಡ್ತೀಯ ಅಂತ ಬಂದು ಅಲ್ಲೂ ದೃಷ್ಟಿ ತೆಗ್ದಿದ್ರು. ಇದೇನೋ ಗೊತ್ತಿಲ್ಲ, ಅವ್ರಿಗೆ ನನ್ ಮೇಲೆ ತುಂಬಾ ಲವ್ ಇತ್ತು. ಆ ದೃಷ್ಟಿ ತೆಗ್ದಿದ್ದೆ ಇವತ್ತು ದೃಷ್ಟಿ ಬಟ್ಟಾಗದಂತೆ ಒಳ್ಳೆ ಬಟ್ಟಾಗಿ ಮುಂದಕ್ಕೆ ಹೋಗ್ತಾ ಇದೀನಿ. ಸರ್ ಮನೆಯಲ್ಲಿ ವಾಯ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾಗ ಫ್ಯಾಮಿಲಿ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರು ಸರ್? ವಾಯ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇವ್ರಿಗೆ ನಾಯಕ ಚೈತನ್ಯ ಇವನೇನ್ ಅನ್ನೋ ತರ ಬೈತಾ ಇದ್ರು. ಹಿಂಗೆ ಮನೆ ಮರದಿ ಇಲ್ವಾ, ಅಷ್ಟೊತ್ತಿಸೋತ್ತಲ್ಲ ಹಿಂಗೆಲ್ಲ ಕೂಕತ್ತಿಲ್ಲ, ನಮ್ ಭಯ ಆಗಿಲ್ವಾ ಅಂತ ಅನ್ಬಿಟ್ಟು. ಈಗ ನೆನ್ನೆನೂ ನಾನು ಪುನೀತ್ ರಾಜ್ಕುಮಾರ್ ಸರ್ದು ವಾಯ್ಸ್ ನ ಪ್ರಾಕ್ಟೀಸ್ ಮಾಡೋಣ ಅಂತ ನಿಂತ್ಕೊಂಡೆ. ಡೌಟ್ ರಾಜ, ಡೌಟೇ ಬೇಡ, ನಮ್ ಬದುಕಲು ದೀಪಾವಳಿ ಹಬ್ಬ ಬಂದೇ ಬರ್ತದೆ. ಪಟಾಕಿ ಯಾವಂದಾಗಿರ್ಬೋದು, ಹಚ್ಚೋ ನಾವಾಗಿರ್ಬೋದು, ಈ ತರ ಮಾಡ್ತಾ ಇದ್ದೀನಿ. ನಾವಮ್ಮ ನಿಮ್ ಅಪ್ಪ ನೋಡ್ತಾರೆ, ಏನಾಗಿದೆ ನಿನ್ಗೆ ಅಂತ ಅನ್ಬಿಟ್ಟು. ಸೊ ಅದು ಒಂಚೂರು ಪ್ರಾಕ್ಟೀಸ್ ಮಾಡೋಣ, ಯಾಕಂದ್ರೆ ಕಲಿಬೇಕಲ್ವ ಎಲ್ಲಾ ಕಲಾವಿದರ್ನೂ ಅಂತ ಹೇಳ್ಬಿಟ್ಟು ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಫಸ್ಟ್ ಅಂತೂ ಇದಕ್ಕಿಂತ ಖರಾಬ್ ಬಿಡಿ. ಫಸ್ಟ್ ನಾನ್ ಪ್ರಾಕ್ಟೀಸ್ ಮಾಡಿದ್ದೆ ಫಸ್ಟ್ ಧ್ವನಿ
ಅಣ್ಣವ್ರದ್ದು ಬಿಟ್ರೆ ಉಪೇಂದ್ರ ಸರ್ದು ನೋಡು, ಈ ಪ್ರೀತಿ ಪ್ರೇಮ ಇದೆಲ್ಲ ಬರೀ ಪುಸ್ತಕದ ಬದನೆಕಾಯಿ. ನೋಡು ನಾನು ಹೇಳ್ತೀನಿ, ಬೇರೆ ಹೇಳ್ಕೊಳ್ಳಲ್ಲ, ಅಷ್ಟೇ ವ್ಯತ್ಯಾಸ. ಏನೀಗ ಏನೀಗ ರೆಕಾರ್ಡ್ ಕರೀಲೇ ಅಂತ ಬಿಡ್ತಾರ. ಅದು ಫಸ್ಟ್ ಪ್ರಾಕ್ಟೀಸ್ ಮಾಡಿದಾಗ ನಮ್ಮಮ್ಮ ಫುಲ್ ಯಾರ ಜೊತೆ ಎಗ್ಲಾಡ್ತಾವೇನೋ ಕೂಗಾಡ್ತಾವೇನೋ ಅಂತ ಬಂದ್ಬಿಟ್ಟಿದ್ರು ಅವ್ರು. ಅದು ಡಿಗ್ರಿ ಸ್ಟಾರ್ಟ್ ಆಗಿದ್ದು. ಚಿಕ್ಕದ್ರಲ್ಲಂತೂ ನನ್ ಡಿಗ್ರಿಲಿ ವಾಯ್ಸ್ಗಳು ಸ್ಟಾರ್ಟ್ ಮಾಡಿದ್ ನಾನು. ಪ್ರೈಮರಿಯಲ್ಲಿ ಮತ್ತೆ ಹೈಸ್ಕೂಲಲ್ಲಿ ಮಗುಗಳ ತರ ಅನ್ನೋ ತರ ಕಿರ್ಚ, ಕೋಳಿ ಕುರಿ ಇದೆಲ್ಲ ಮಾಡ್ಬೇಕಾರೆ ಅದಕ್ಕೆಲ್ಲ ಬಂದ್ ಹೊಡೆಯಕ್ಕೆ ಬಂದ್ಬಿಟ್ಟಿರೋರು. ಏನ್ ಹಿಂಗ್ ಎರ್ಸಾಡ್ತಿ, ಯಾವಾಗ್ಲೂ ಒಳ್ಳೆ ನಾ ಎರ್ಸಾಡ್ದಂಗೆ ಹಂಗೆ ಹಿಂಗೆ ಅಂತ ಬಯಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಈಗ ನೋಡಿ, ಈಗ ಪ್ರಾಕ್ಟೀಸ್ ನನ್ನ ವೃತ್ತಿ ಇದೆ ಅಂತ ನಮ್ಮ ಮನೆಗೆ ಗೊತ್ತಾದ ಮೇಲೆ ಈಗ ನನ್ನ ಆರಾಮಾಗಿ ಬಿಟ್ಟಿದ್ದಾರೆ. ಮೊದ್ಲೆಲ್ಲ ಫುಲ್ ರ್ಯಾಶ್ ಆಗ್ಬಿಡ್ತಾ ಇದ್ರು. ಸರ್, ಕೆಲವರು ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಏನೋ ರಿಪ್ಲೈ ಮಾಡಿದ್ರೆ ಮಾಡಿ ಸರ್. ಹಾ ಸರ್. ಹಾಯ್ ಪ್ರೀತು ಸರ್. ಹಾಯ್ ನರಿ, ಶ್ರುತಿ ಮ್ಯಾಮ್ ಹಾಯ್, ಶಿವಕುಮಾರ್ ಸರ್ ಹಾಯ್, ಎಲ್ಲರಿಗೂ ಹಾಯ್ 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 ಹಾಯ್. ಎಲ್ಲರೂ ನನ್ನ ಪ್ರೋತ್ಸಾಹಿಸಿದವರು, ಎಲ್ಲರೂ ನನ್ನ ಬೆಳೆಸಿದವರು, ಎಲ್ಲ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ, ಕೃತಜ್ಞತೆ ಆಗಿರ್ತೀನಿ ಸದಾಕಾಲ. ಹಾಯ್ ಪ್ರವೀಣ್. ನೀವ್ ಹೇಳ್ತಾ ಇದ್ರಿ ನೀವ್ ಮನೇಲಿ ನನ್ನ ವಾಯ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂತ. ಸೊ ನೀವು ಮನೇಲಿ ವಾಯ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾಗ ನಿಮ್ಗೆ ಯಾವ್ದು ತುಂಬಾ ಕಷ್ಟವಾಗಿದ್ದು ಸರ್? ಯಾವ ಸ್ಟಾರ್ದು, ನಟರದು ಸ್ಟಾರ್? ನಟರ್ದ ಯಾವ ನಟದು? ಇಲ್ಲಾಂದ್ರೆ ಯಾವ್ದಾರ ಒಂದು ಮಿಮಿಕ್ರಿ ಮಾಡ್ಬೇಕಂತಂದ್ರೆ ನಾವು ಡೈರೆಕ್ಟ್ ಆಗಿ ಮಿಮಿಕ್ರಿ ಮಾಡಕ್ ಆಗಲ್ಲ. ನಾವು ಮನೇಲಿ ಪ್ರಾಕ್ಟೀಸ್ ಮಾಡಿ ನಂತರ ಸ್ಟೇಜ್ ಶೋಗಳಲ್ಲಿ ನಾವು ಸ್ಟೇಜ್ ಶೋ ಕೊಡ್ಬೋದು. ನೀವು ಮನೇಲಿ ಪ್ರಾಕ್ಟೀಸ್ ಮಾಡ್ತಿದ್ದಾಗ ಯಾವ್ದು ಸರ್ ನಿಮ್ಗೆ ತುಂಬಾ ಕಷ್ಟವಾಗಿದ್ದು ನಿಮ್ಗೆ? ಸರ್ ಅದೇ ನಾನು ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕಷ್ಟವಾಗಿದ್ದು ಒಂದು ವಜ್ರಮುನಿ ಸರ್ದು, ಇನ್ನೊಂದು ಪುನೀತ್ ರಾಜ್ಕುಮಾರ್ ಸರ್ದು ಸ್ವಲ್ಪ ಕಷ್ಟ ಆಗಿದ್ದು ನನಗೆ. ಅಂತ ಗೊತ್ತಿಲ್ಲ, ಎಲ್ಲಾರ್ದು ಅಷ್ಟೊಂದು ಈಸಿಯಾಗಿ ಬರ್ತಿತ್ತು ನನಗೆ, ಇದು ಕಷ್ಟ ಆಗ್ತಿತ್ತು. ಈಗ ಓಕೆ, ಪುನೀತ್ ರಾಜ್ಕುಮಾರ್ ಸರ್ದು ಈಗೀಗ ಸ್ವಲ್ಪ ಕ್ಯಾರಿ ಮಾಡ್ತಾ ಇದೀನಿ, ಚೆನ್ನಾಗ್ ಬರ್ತಾ ಇದೆ. ದರ್ಶನ್ ಸರ್ದು ಅಂತಂದ್ರೆ ನಾವ್ ಇಷ್ಟಪಡೋರ್ದು ಎಲ್ಲಾರ್ದು ಚೆನ್ನಾಗ್ ಬರುತ್ತೆ. ಸೊ ಪ್ರತಿಯೊಬ್ರು ಫಸ್ಟ್ ಆಫ್ ಆಲ್ ಸರ್, ನಾವು ಅಬ್ಸರ್ವೇಷನ್ ಇಂಪಾರ್ಟೆಂಟ್, ಪ್ರತಿಯೊಬ್ಬರ ಅಬ್ಸರ್ವೇಷನ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರ ಮೇಲೆ ಪ್ರೀತಿ ಇಟ್ಟಿರ್ಬೇಕು, ಪ್ರತಿಯೊಬ್ಬರ ಮೇಲೆ ಇಷ್ಟ. ಯಾಕಂದ್ರೆ ದರ್ಶನ್ ಸರ್ ಇಷ್ಟ, ಪುನೀತ್ ರಾಜ್ಕುಮಾರ್ ಸರ್ ಇಷ್ಟ, ಪ್ರತಿಯೊಬ್ಬ ಕನ್ನಡ ಆರ್ಟಿಸ್ಟ್ ನನ್ಗೆ ಇಷ್ಟನೇ. ಸೊ ಆದ್ರೂ ಪುನೀತ್ ರಾಜ್ಕುಮಾರ್ ಸರ್ದು ಒಂದ್ ಸ್ವಲ್ಪ ಏರಿಳಿತ ಅನ್ನೋದು ಅವ್ರದ್ದು ಮೊದ್ಲಲ್ಲಿ ಮಾತಾಡ. ಈಗ ಕನ್ನಡ ತಂಟೆಗ್ ಬಂದ್ರೆ ನನ್ನ ಮಕ್ಕಳ ಆತರ ಅದೊಂದು ಇದೆಯಲ್ಲ, ಅವೆಲ್ಲ ಸ್ವಲ್ಪ ಕಷ್ಟನೇ ಆಗ್ತಿತ್ತು. ಅವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ, ಮತ್ತೆ ದೊಡ್ಡ ಆರ್ಟಿಸ್ಟ್ ಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಅಂದಾಗ ನಮಗೆ ಒಂದ್ ಭಯ ಆಗ್ತಾ ಇರ್ತದೆ. ನಾವ್ ಇದನ್ನ ತಗೊಂಡಾಗಿ ಸ್ಟೇಜ್ ಮೇಲೆ ಮಾಡಿದ್ರೆ ಅವ್ರು ನನ್ನ ಹೊಗಳುತ್ತಾರೋ ಹೊಡೆಯಕತ್ತಾರೋ ಅನ್ನೋದು ಭಯ ಇರ್ತದೆ. ನಾವು ಸುಮ್ನೆ ಮಿಮಿಕ್ರಿ ಮಾಡ್ಬಿಡೋದಲ್ಲ ಸ್ಟೇಜ್ ಮೇಲೆ, ಸಿಗಾಬಿಟ್ಟು ಭಯ ಆಗತ್ತೆ. ಈಗ ನಮ್ ಪ್ರವೀಣ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಕಳಿಸ್ತಾ ಇದಾರೆ, ಅವ್ರನ್ನ ಏನಾದ್ರು ನಾನು ಎತ್ಕೊಂಡ್ರೆ ಇಲ್ಲಿಗೆ ಅವ್ರ ಒಂದಷ್ಟು ಹೇಳ್ತಾರೆ. ಯಾಕಂದ್ರೆ ತಾಯ್ತಾ ಮೂವಿ ನಾನು ಅವರೆಲ್ಲ ಒಂದು ಆಕ್ಟಿಂಗ್ ಮಾಡಿದ್ವಿ. ಸೊ ಆ ಟೈಮಲ್ಲಿ ಎಲ್ಲಾರ್ದು ಮಿಮಿಕ್ರಿ ಮಾಡ್ತಾ ಇದ್ದೆ ನಾನು. ಡೈರೆಕ್ಟ್ರು ಲಯಕೋಕಿಲ ಸರ್ ಅವರು ಒಂದು ಇಂಟರ್ವ್ಯೂಲೇ ಹೇಳಿದ್ರು, ಎಲ್ಲಾರ್ದು ಅಲ್ಲೇ ತೆಗೆದು ಅಲ್ಲೇ ಇಂಟರ್ವ್ಯೂ ಮಾಡ್ಬಿಡ್ತಾನೆ, ಅಲ್ಲೇ ತೆಗೆದು ಮಿಮಿಕ್ರಿ ಮಾಡ್ತಾನೆ. ಯಾಕಂದ್ರೆ ಈಗ ನೀವು ಮಾತಾಡ್ತಾ ಇರ್ತೀರಾ, ಸಭೆಯಲ್ಲಿ ಮಾತಾಡ್ತಾ ಇರ್ತೀರಾ, ನೀವು ಸ್ವಲ್ಪ ನನ್ಗೆ ಫ್ರೀಡಮ್ ಕೊಟ್ಟಿರ್ತೀರಾ. ಹಂಗಾದಾಗ ಏನ್ ಮಾಡ್ತೀನಿ, ನಾನು ನಿಮ್ಮ ಧ್ವನಿನ ತಗೊಳಕ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ದೇನೋ ಒಂದು ಹೊಸದ್ ಇರ್ತದೆ, ಅದನ್ನ ತಗೊಳಕ್ ಇಷ್ಟ ಪಡ್ತೀನಿ. ಸುಮ್ಮನೆ ಖುಷಿ ಆಗುತ್ತೆ, ಯಾಕಂದ್ರೆ ನಿಮ್ ಧ್ವನಿನ ಅಕ್ಕನ್ ಮುಂದೆ ನಾನು ಮಾಡಿ ತೋರಿಸಿದ್ದೆ. ನಾನು ಒಂದು ವ್ಯೂವರ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್, ನಾವು ಬರೀ ಕ್ವಶನ್ ಕೇಳೋದಲ್ಲ, ನಿಮ್ಮ ಹತ್ರನು ಏನೋ ಕ್ವಶನ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾವು ಅದನ್ನ ತುಂಬಾ ಇಂಪಾರ್ಟೆಂಟ್ ಅನ್ಸಿದ್ರೆ ನಾವು ಅದನ್ನ ತಗೋತೀವಿ. ಓಕೆನಾ ಸರ್? ಮುಂದಿನ ಕ್ವಶನ್ ಹೋಗೋಣ ನಾವು. ಸರ್ ಏನಂದ್ರೆ, ಮೈಸೂರು ಎಕ್ಸಿಬಿಷನ್ ಅಲ್ಲಿ ನೀವು ಮಿಮಿಕ್ರಿ ಕಾಂಪಿಟೇಷನ್ಗೆ ನೀವು ಪ್ರಿಪೇರ್ ಆದ್ರಿ ಅಂತಂದ್ರಿ. ಎಷ್ಟು ದಿನ ಅಲ್ಲಿಗೆ ಪ್ರಿಪೇರ್ ಆದ್ರಿ? ಹೆಂಗೆ ಕಾಂಪಿಟೇಷನ್ ಮಾಡಿದ್ರಿ? ಎತ್ತಾರ ಸರ್? ಸರ್ ಅಲ್ಲಿ ಈಗ ಕಾಂಪಿಟೇಷನ್ ಅಂತಂದ್ರೆ, ಈಗ ಮೇಡಮ್ ಬಂದು ಹೇಳಿದ್ರು, ಈಗ ಮಿಮಿಕ್ರಿ ಕಾಂಪಿಟೇಷನ್ ಇರುತ್ತೆ, ನೀವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಮಿಮಿಕ್ರಿ ಅಂತ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಿಮಿಕ್ರಿ ಅಂದ್ರೆ ಏನು ಅಂತ ಅಂದ್ರೆ, ಅಕ್ಕಿ ಕಳ್ತರ, ಕೋಗಿಲೆ ತರ, ನಾಯಿ ತರ, ಕತ್ತೆ ತರ, ಅವ್ರ ತರನೇ ಅನುಕರಣೆ ಮಾಡಂತದ್ದು. ಈಗ ನಮ್ಮ ಹಳ್ಳಿ ಭಾಷೆಯಲ್ಲಿ ಅಂತಂದ್ರೆ ಏನೋ ಆಡ್ಕತ್ತಿದ್ಯಾ ಅನ್ನೋ ತರ ಆಗ್ಬಿಡ್ತದೆ. ಈಗ ನಿಮ್ ತರ ನಾನ್ ಮಾತಾಡ್ತೀನಿ ಅಂದ್ರೆ ನಿಮ್ಗೆ ಆಡ್ಕೊಂಡಂಗೆ ಅಂತ ಸೃಷ್ಟಿ ಮಾಡ್ಬಿಡ್ತಾರೆ.
ಬಟ್ ಅದು ಆಡ್ಕೊಳ್ಳೋದು ಒಂದು ಕಲೆ ಅಂತ, ಅದು ಮಿಮಿಕ್ರಿಯಾಗಿ ಅನುಕರಣೆ ಆಗತ್ತೆ, ಧ್ವನಿ ಅನುಕರಣೆ ಅಂತ ಹೇಳಿ ಬರ್ತು. ಈಗ ಒಬ್ಳು ಕಸ ಗುಡಿಸ್ತಾ ಇರ್ತಾಳೆ, ಅವಳ ತರ ಆಡ್ಕತಾರೆ ಅಂತ ಅಂದ್ರೆ ಹಳ್ಳಿಗಳಲ್ಲಿ ಉಗ್ದೇ ಬಿಡ್ತಾರೆ, ಏನ್ ನಂತರ ಆಡ್ಕತಿದ್ಯಾ ನೀನು, ನಿಗಿಂದ ತಿಕ್ಲಾ, ಆತರ ಎಲ್ಲ ಮಾತಾಡ್ಬಿಡುತ್ತೆ. ಅದು ಒಂದು ಕಲೆ ಅಂತ ಕಲೆ ಅಂತ ಗುರ್ತಿಸಿದ್ರಲ್ಲ, ನನ್ 7th ಸ್ಟ್ಯಾಂಡರ್ಡ್ ಅದೇ ನಂಗೆ ಆಶ್ಚರ್ಯ ಆಗಿದ್ದು. ಅದು ನಮ್ ಪ್ರತಿಭಾ ಕಾಲೇಜಲ್ಲೇ ಮಿಮಿಕ್ರಿ, ಧ್ವನಿ ಅನುಕರಣೆ ಅನ್ನೋದೆಲ್ಲ ಬಂತು. ಅದು ಬಂದಾಗ ಎಲ್ಲಾರು ನಾನ್ ಮಾಡ್ತೀನಿ ಅಂತ ನಮ್ ಕ್ಲಾಸ್ ಅಲ್ಲಿ ಜೂನಿಯರ್ ಅಲ್ಲಿ ಎಲ್ಲರೂ ನಾನ್ ಮಾಡ್ತೀನಿ ಅಂತ ಬಂದ್ರು. ಯಾಕಂದ್ರೆ 5th ಅಲ್ಲಿ ಯಾರು ಮಾಡ್ಲಿಲ್ಲ, 6th ಅಲ್ಲಿ ಯಾರು ಮಾಡ್ಲಿಲ್ಲ, 7th ಅಲ್ಲಿ ನಾವಿದ್ದಿದ್ದಲ್ಲ, ನಾವ್ ಮಾಡ್ತೀವಿ ಅಂತ ಒಂದಷ್ಟು ಜನ ಬಂದ್ರು. ಎಲ್ಲಾರು ನಿಲ್ಸಿದ್ರು ಪಿಟಿ ಮಾಸ್ಟ್ರು. ಅದು ಆಲ್ರೆಡಿ ಲೈಫ್ ಆಫ್ ಮಿಮಿಕ್ರಿ ಮಂಜುಲಿ ಹೇಳಿದೀನಿ. ಎಲ್ಲಾರು ನಿಲ್ಸಿದ್ರು, ಎಲ್ಲಾರು ಒಂದೊಂದೊಂದೊಂದು ಮಾಡಿದ್ರು, ನಾನು ಒಂದು ಮಾಡಿದ್ದೆ. ಆದ್ರೆ ನನ್ಗೇನೋ ಗೊತ್ತಿಲ್ಲ, ನಾನು ಈಗ ಎಲ್ಲರಿಗೂ ಪ್ರಶಸ್ತಿಗಳು ಮತ್ತೊಂದು ಏನ್ ಲೋಡ್ ಗಟ್ಲೆ ಪ್ರಶಸ್ತಿಗಳು ತಗೊಳ್ಳೋರು ಸರ್. ಓದೋದ್ರಲ್ಲಿ ಇಷ್ಟು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಂತ ಇಷ್ಟಿಷ್ಟು ಶೀಲ್ಡ್ಗಳನ್ನ ತಗೊಳ್ಳೋರು. ಮತ್ತೆ ರನ್ನಿಂಗ್ ರೇಸ್ ಅಲ್ಲಿ ಗೆದ್ದ ಅನ್ಬಿಟ್ಟು ಅವ್ರಿಗೊಂದು ಶೀಲ್ಡ್, ಆ ಸಂಗೀತದಲ್ಲಿ ಗೆದ್ದ, ಹಾಡಲ್ಲಿ ಗೆದ್ದ ಅನ್ಬಿಟ್ಟು ಅವ್ನಿಗೊಂದು ಶೀಲ್ಡ್, ಎಲ್ಲರಿಗೂ ಶೀಲ್ಡ್. ಎಲ್ಲರೂ ಅವ್ರ ಏನ್ ಎರಡು ಶೀಲ್ಡ್ ಇಟ್ಕೊಂಡು ಒಂದಷ್ಟು ಪ್ರಶಸ್ತಿ ಪತ್ರಗಳನ್ನ ಇಟ್ಕೊಂಡು ಕೂತ್ಕೊಂತಿದ್ರು. ನಮ್ಗೆ ಯಾವ್ದು ಬರ್ತಾನೆ ಇರ್ಲಿಲ್ಲ. 7ನೇ ಕ್ಲಾಸ್ ಆದ್ರೂ ನನ್ಗೆ ಯಾವ ಒಂದ್ ಶೀಲ್ಡ್ ನೋಡ್ದೋನಲ್ಲ ನಾನು. ಇದನ್ನ ತಗೊಳ್ಳೇಬೇಕು, ನಾನು ನಮ್ಮಲ್ಲಿ ಶೀಲ್ಡ್ ಇಡಬೇಕು ಅನ್ನೋದು ನನ್ಗೆ ಆಸೆ ಆಗಿ, ಅವತ್ತು ನೈಟ್ ಎಲ್ಲ ಹೋಗಿ ಅವ್ರು ಏನೇನ್ ಮಾಡ್ತಿದ್ರು ಅಂತ ನೋಡ್ಕೊಂಡು ನೈಟೇ ಪ್ರಾಕ್ಟೀಸ್ ಮಾಡಿ, ನಿದ್ದೆಗೆಟ್ಟು ಬೆಳಿಗ್ಗೆ 8:30ಗೆ ಕ್ಲಾಸು, ಸ್ಕೂಲ್ಗೆ ಬಂದ್ರೆ ನಾನು 9 ನಡ್ಕೊಂಬರಷ್ಟು 9:30 ಆಗೋದು. 9:30 ಕ್ಲಾಸ್ಗೆ ಹೋಗಿ ಅದೇ ಪ್ರೇಯರ್ ಎಲ್ಲ ಆದ್ಮೇಲೆ ಪಿ ಟಿ ಸರ್ನ ನೇರವಾಗಿ ಭೇಟಿ ಹಾಕಿ, ಸರ್ ಅವರೆಲ್ಲ ಮಾಡೋದು ನಾನು ಕಲ್ತಿದ್ದೀನಿ ಸರ್, ದಯವಿಟ್ಟು ನಂಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಂಡು, ಹೌದಾ ನಿಂಗೆ ಚಾನ್ಸ್ ಕೊಡ್ಬೇಕಂತ ಹೇಳಿ ಅವರು ಓಕೆ ಅಂತ ಹೇಳಿ ಚಾನ್ಸ್ ಕೊಟ್ರು. ವೇದಿಕೆ ಮೇಲೆ ಪ್ರಿನ್ಸಿಪಾಲ್ಗೆ ಹೇಳಿದ್ರು, ಪ್ರಿನ್ಸಿಪಾಲ್ ಇನ್ನೊಂದ್ ಸ್ವಲ್ಪ ಶಾರ್ಪ್ ಮಾಡಿದ್ರು ನನ್ನ. ಅದಾದ್ಮೇಲೆ ಮಿಮಿಕ್ರಿನ ಇನ್ನೊಂದ್ ಚೂರು ಶಾರ್ಪ್ ಮಾಡಿದ್ರು. ಅದ್ಮೇಲೆ ಅವ್ರ ಮಕ್ಳೆಲ್ಲ ಬಂದು ನನ್ಗೆ ಸಪೋರ್ಟ್ ಮಾಡಿದ್ರು. ಯಾರ್ ತಾನೇ ಬಂದು ಸಪೋರ್ಟ್ ಮಾಡ್ತಾರೆ ಸರ್, ಏನೋ ಪ್ರೀತಿ ಇದ್ರೆ ಮಾತ್ರ ಬಂದು ಸಪೋರ್ಟ್ ಮಾಡಕ್ಕಾಗದು. ಜಗದಾಂಬ ಮೇಡಮ್, ಅವ್ರ ಮಕ್ಳು ಷಡಕ್ಷರಿ ಸರ್, ಅವಿನಾಶ್ ಸರ್, ಇವರೆಲ್ಲ ಬಂದು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಒಂದು ಪ್ರೀತಿ ಇರ್ಬೇಕು. ಇಲ್ಲಾಂದ್ರೆ ಈಗ ಸ್ಕೂಲ್ಗಳಲ್ಲಿ ಎಲ್ಲಾ ಮಕ್ಳನ್ನು ಪ್ರಿನ್ಸಿಪಾಲ್ಗಳು, ಎಲ್ಲಾ ಮಕ್ಳನ್ನು ಟೀಚರ್ಸ್ ಗಳು ಇಷ್ಟಪಡಲ್ಲ ಸರ್. ಆಯ್ಕೆ ಮಾಡಿದ್ರು ಒಂದೇ. ನನ್ನನ್ನು ನೋಡಕ್ಕೆ ಆ ದಿನದಲ್ಲಿ ಈಗ್ಲಾರು ಒಂಚೂರು ಎಣ್ಣೆಗೆಂಪು ಇದ್ದ ಇದೀನಿ. ಆ ದಿನಗಳಲ್ಲಿ ನಾನು ಡಾಂಬರು, ರೋಡ್ ಡಾಂಬರ್ ತರನ ಕಲರ್ ಇದ್ದಿದ್ದು. ಆದ್ರೂ ನನ್ನ ಇಷ್ಟಪಡ್ತಾ ಇದ್ರು ಅಂತ ಅಂದ್ರೆ ಯೋಚನೆ ಮಾಡಿ, ಏನಕ್ಕೆ ಅಂತ ಗೊತ್ತಿಲ್ಲ ನನ್ಗೆ. ಅದ್ ಇವರೇ ಇಷ್ಟಪಡಂಗ್ ಮಾಡ್ತೀಯ. ಸೊ ಅವ್ರು ಇಷ್ಟಪಟ್ಟಿದ್ದು, ನಾನು ಒಂದು ಪ್ರಶಸ್ತಿ ಬರ್ಬೇಕು, ನನಗೂ ಒಂದು ಪ್ರಶಸ್ತಿ ಬರ್ಬೇಕು ಅನ್ನೋದು ಆಸೆ ಪಟ್ಟವನು. ಇವತ್ತೊಂದ್ ದಿವಸ ನಮ್ ಮನೆ ಒಳಗ್ ಕಾಲಿಟ್ರೆ ಒಂದಷ್ಟು ಶೀಲ್ಡ್ಗಳನ್ನ ಹಿಂಗೇ ಜೋಡ್ಸಿರ್ತೀನಿ. ನನ್ಗದು ಆ ಶೀಲ್ಡ್ ನೋಡಿದಾಗ್ಲೆಲ್ಲ ನನ್ಗೆ ನೆನಪಾಗ್ತದೆ, ಇನ್ನೊಬ್ರು ಶೀಲ್ಡ್ ತಗೋಬೇಕಾದ್ರೆ ನನ್ಗೆ ಶೀಲ್ಡ್ ಬಂದಿಲ್ವಲ್ಲ, ನನ್ಗೂ ಪ್ರೈಸ್ ಬಂದಿಲ್ವಲ್ಲ ಅಂತ ನಾನು ಒದ್ದಾಡ್ತಿದ್ದವನು. ಇವತ್ತು ಇಷ್ಟು ಶೀಲ್ಡ್ ಜೋಡಿಸಿದೀನಲ್ಲ ನಮ್ಮ ಮನೇಲಿ ಅಂತ. ಈಗ ಒಂದೆಲ್ಲ ಕಾರ್ಯಕ್ರಮಗಳು, ನನಗೂ ಯಾವ್ದಾರ ಒಂದ್ ಕಾರ್ಯಕ್ರಮಕ್ಕೆ ಕೂಗ್ತಾರ ಅಂದ್ರೆ ನನ್ಗೆ ಅಲ್ಲಿ ದುಡ್ಡು ಕಾಸು ಫಸ್ಟ್ ಮಾತಾಡ್ಕೊಳ್ಳಲ್ಲ ಸರ್. ಅಲ್ಲಿ ನೆನಪಿನ ಕಾಣಿಕೆ ಸಿಗುತ್ತಾ ಅಂತ, ಏನ್ ಅದನ್ನ ಸಿಗುತ್ತಾ ಅಂತ ಕೇಳ್ಕೊಂಡು ಹೋಗ್ತೀನಿ. ಏನಕ್ಕೆ ಅಂತ ಅಂದ್ರೆ, ಸರ್ ನಮಗೆ ನಾವು ಹೋದ್ಮೇಲೆ ಅಥವಾ ನಾವು ಇನ್ನೊಬ್ಬರಿಗೆ ನಾನೇನು ಅಂತ ತೋರ್ಸಕ್ಕೆ ನಾನ್ ಮಾತಾಡದಂತೆ ಅದೊಂದೇ ಸರ್ ಇದೆ ಉಳ್ಕೊಳ್ಳೋದು. ನಾನು ಸತ್ತೋದ್ಮೇಲೂ ನಮ್ಮ ಮನೆಯವರು ಅಥವಾ ನನ್ನ ಫ್ಯಾಮಿಲಿ ಮಾತಾಡ್ಬೇಕು ಅಂದ್ರೆ ಅದನ್ನ ನೋಡ್ಕೊಂಡೇ ಮಾತಾಡ್ತಾರೆ. ಆಮೇಲೆ ಒಂದಷ್ಟು ಜನ ನಮ್ಮನ್ನ ನೆನ್ಸ್ಕೊಂಡಾಗ, ನಮ್ಮ ಮನೆಗ್ ಬಂದಾಗ ಅದನ್ನ ನೋಡ್ಬಿಟ್ಟು, ನೋಡು ಮಂಜು ಇಷ್ಟೆಲ್ಲಾ ಮಾಡಿದ್ನಾ ಅದು ನೆನ್ಸ್ಕೊಂತಾರಲ್ಲ, ಅದೊಂದಕ್ಕೋಸ್ಕರ ಶೀಲ್ಡ್ ಅನ್ನೋದು ಇಂಪಾರ್ಟೆಂಟ್. ಅದು ನಮ್ಮ ವ್ಯಕ್ತಿತ್ವ, ನಮ್ಮ ಬೆಲೆ, ನಮ್ಮ ಗುರ್ತಿಸ್ತದೆ. ಯಾಕಂದ್ರೆ ಈಗ ಒಳ್ಳೇದ್ ಮಾಡಿದ್ರು ಯಾರು ಗುರ್ತಿಸಲ್ಲ ಸರ್. ಈಗ ನೋಡಿ ದರ್ಶನ್ ಸರ್ ಎಷ್ಟೊಂದ್ ಜನಕ್ಕೆ ಒಳ್ಳೇದ್ ಮಾಡ್ಬಿಟ್ಟೋದು ಅಲ್ವಾ. ಯಾವ್ದೋ ಕೆಟ್ಟದ್ನ ಹಿಡ್ಕೊಂಡು ಹಾಕೊಂಡು ರುಬ್ತಾನೆ ಇದಾರೆ. ಅದಕ್ಕೆ ಒಳ್ಳೇದ್ನ ಕೌಂಟ್ ಮಾಡೋದಂತೆ, ಕೆಟ್ಟದ್ ಮಾತ್ರ ಕೌಂಟ್ ಮಾಡ್ಕೊತಾರಂತೆ. ಆಯ್ತು ಬಿಟ್ಟಾಕಿ ಅವ್ರ ಜೊತೆ ಅವ್ರಿಗೆ ಎಷ್ಟು ಜನ ಹೆಲ್ಪ್ ಮಾಡಿದ್ರು, ಅವ್ರು ಯಾರಾದ್ರೂ ಬಂದು ಇವತ್ತು ನಾನ್ ದರ್ಶನ್ ಸರ್ ಮೂವಿಗೆ ಅಷ್ಟು ಸಪೋರ್ಟ್ ಮಾಡ್ತೀನಿ, ಇಷ್ಟು ಸಪೋರ್ಟ್ ಮಾಡ್ತೀನಿ ಅಂತ ಯಾರು ಗೊತ್ತಾಗ. ಆದ್ರೆ ಬಂದಿರೋ ಹೇಳಿ ನಿಯತ್ತಾಗಿ ನಿಂತಿರೋರು ಸೆಲೆಬ್ರಿಟಿಗಳಷ್ಟೇ, ಅವ್ರ ಅಭಿಮಾನಿಗಳಷ್ಟೇ. ಯಾಕಂದ್ರೆ ಡೆವಿಲ್ ಯಾವಾಗ ಬರ್ತಾ ಇದೆ ಸರ್? ಡೆವಿಲ್ ಡಿಸೆಂಬರ್ 12ನೇ ತಾರೀಕು ಬರ್ತಾ ಇದೆ ಸರ್. ಅದಕ್ಕೋಸ್ಕರ ನಾನು ಇವತ್ತೊಂದು ವಿಡಿಯೋ ಹಾಕ್ತಾ ಇದ್ದೀನಿ ಸರ್. ಏನಕ್ಕಂದ್ರೆ ಸರ್ ಡೆವಿಲ್ 12ನೇ ತಾರೀಕು, ಡಿಸೆಂಬರ್ 12ನೇ ತಾರೀಕು ಕರ್ನಾಟಕದಲ್ಲಿ ಅಪ್ಪಳಿಸ್ತಾ ಇದೆ, ರಾರಾಜಿಸ್ತಾ ಇದೆ. ಆ ಒಂದು ಉದ್ದೇಶಕ್ಕೋಸ್ಕರ ನನ್ನದೊಂದು ಕೋರಿಕೆ, ಎಲ್ಲಾ ನನ್ನ ನೆಚ್ಚಿನ ಸೆಲೆಬ್ರಿಟಿಗಳಿಗೆ, ಅಂದ್ರೆ
ಡಿ ಬಾಸ್ ದರ್ಶನ್ ಸರ್ ಅವರ ಸೆಲೆಬ್ರಿಟಿಗಳಿಗೆ ನನ್ನ ಒಂದು ಕೋರಿಕೆ ಏನಂತಂದ್ರೆ ಅವ್ರ ಜೊತೆ ಸಹಾಯ ಅವರಿಂದ ಸಹಾಯ ಪಡ್ಕೊಂಡವರು, ಅವರಿಂದ ಬೆಳವಣಿಗೆ ಪಡ್ಕೊಂಡವರು, ಅವರಿಂದ ಉದ್ಧಾರ ಆದವರು ನಿಯತ್ತಿದ್ದ ಇಲ್ವೋ ಗೊತ್ತಿಲ್ಲ ಅವರಿಗೆ. ಆದ್ರೆ ನಮ್ಮ ಹೆಸರುಗಳು ಸೆಲೆಬ್ರಿಟೀಸ್ ಗಳಿಗೆ ಒಂದು ಎದೆ ಮೇಲೆ ಸೆಲೆಬ್ರಿಟೀಸ್ ಅಂತ ಹೇಳಿ ಜಾಗ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲಾ ಸೆಲೆಬ್ರಿಟೀಸ್ಗಳು ಅವ್ರಿಗೆ ಅವ್ರ ಡೆವಿಲ್ ಬಗ್ಗೆ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ತಾವೇ ಖುದ್ದಾಗಿ ಒಂದು ಸೆಲೆಬ್ರಿಟಿ, ನಿಮ್ಮ ಸೆಲೆಬ್ರಿಟಿ ನೀವುಗಳು ಸೆಲೆಬ್ರಿಟಿ ಅಂತ ಹೇಳಿದ್ಮೇಲೆ ನೀವೇ ಖುದ್ದಾಗಿ ಒಂದು ವಿಡಿಯೋನ ಮಾಡಿ, ಎಲ್ಲ ಸೆಲೆಬ್ರಿಟಿಗಳು ಹೆಂಗೆ ವಿಡಿಯೋ ಮಾಡಿ ಹಾಕ್ತಾರೋ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅದೇ ತರ ವಿಡಿಯೋ ಮಾಡಿ ನಿಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಳ್ಳಿ. ನಿಮ್ಮ ಇರುವಂತ ಕಾಂಟೆಂಟ್ ಗಳಿಗೆಲ್ಲ ಗೊತ್ತಾಗ್ಲಿ. ಡಿಸೆಂಬರ್ 12th ಗೆ ಬರ್ತಾ ಇದೆ, ಹಬ್ಬ ಮಾಡ್ಬೇಕು ಅಂತ ಪ್ರತಿಯೊಬ್ರು ಸೆಲೆಬ್ರಿಟಿಗಳು ಹಾಕೊಂಡ್ರೆ ನಾವು ದರ್ಶನ್ ಸರ್ಗೆ ಅವ್ರ ಎದೆ ಮೇಲೆ ಬರ್ಸ್ಕೊಂಡಿರೋದಕ್ಕೆ ತೋರಿಸುವಂತ ದೊಡ್ಡ ನಿಯತ್ತು. ಏನಕಂದ್ರೆ ಅವ್ರು ನಮ್ಗೇನು ಮಾಡಿಲ್ಲ, ಆದ್ರೆ ನಮಗ್ ಪ್ರೀತಿ ಕೊಟ್ಟಿದಾರಲ್ಲ, ಅದು ಆ ನಿಯತ್ತನ್ನ ನಾವು ಹಾಳು ಮಾಡ್ಕೊಂಬಾರ್ದು. ಏನಕಂದ್ರೆ ಇಷ್ಟು ದಿವಸ ದೊಡ್ಡವ್ರಿಗೆಲ್ಲ ಹೆಲ್ಪ್ ಮಾಡಿ, ಅವ್ರಿಗೆ ಅವ್ರ ಸಿನಿಮಾಗಳೆಲ್ಲ ಓಡಿಸಿ, ಅವ್ರಿಗೆಲ್ಲ ಅವಕಾಶ ಮಾಡಿಸಿ, ಅವ್ರಿಗೆಲ್ಲ ಬೆಳೆಸಿದಂತವ್ರು ಯಾರು ನಿಯತ್ ತೋರಿಸ್ತಾ ಇಲ್ಲ. ಅಟ್ಲೀಸ್ಟ್ ಅವ್ರ ಕೇಸ್ ಬಗ್ಗೆ ಮಾತಾಡೋದ್ ಬೇಡ, ಅವ್ರ ಮೂವಿ ಬಗ್ಗೆ ಏನಾರ ಮಾತಾಡ್ಬೋದಲ್ಲ, ಬೆಳೆದಂತವ್ರು ಅಲ್ವಾ ಸರ್? ಈಗ ಅವ್ರ ಕೇಸ್ ಬಗ್ಗೆ ಯಾರು ಮಾತಾಡೋದ್ ಬೇಡ ಸರ್. ಈಗ ದರ್ಶನ್ ಸರ್ ಇಂದ ನಾನು ಬೆಳೆದಿದ್ದೀನಿ ಅಂತ ಕೇಸ್ ಬಗ್ಗೆ ಮಾತಾಡಕ್ ನಾವು ಆಗೋದಿಲ್ಲ. ಏನಕ್ಕಂದ್ರೆ ಸರ್, ಕೇಸ್ ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಇದ್ದಾಗ ನಾವು ಅದ್ರ ಬಗ್ಗೆ ಮಾತಾಡೋ ವೈಲೆನ್ಸ್ ಆದಂಗ ಆಗ್ತದೆ. ಮೂವಿ ಬಗ್ಗೆ ಮಾತಾಡ್ಬೇಕು ಸರ್. ಬೇಡ ಸರ್, ಕೇಸ್ ಬಗ್ಗೆನೆ ಮಾತಾಡೋದ್ ಬೇಡ, ಕೇಸ್ ವಿಚಾರಣೆ ಬೇಡ. ಆದ್ರೆ ಆ ಮನುಷ್ಯ ಒಳಗಿದಾನೆ ಅಂತ ಅಂದಾಗ ಆ ಮನುಷ್ಯನ್ ಮೂವಿನಾರು ಗೆಲ್ಲಿಸ್ಬೇಕಲ್ವಾ ಸರ್ ನಾವು? ಹೌದು ಸರ್, ಹೌದು. ಹಂಗಾಗಿ ಅವರಿಂದ ಎಷ್ಟು ಜನ ಬೆಳೆದವ್ರೆ, ಅವ್ರುಗಳು ಇದುವರೆಗೂ ಒಂದು ಮೂವಿ ಬಗ್ಗೆ ಒಂದು ಬೈಟ್ ಕೊಟ್ಟಿಲ್ಲ, ಆ ಮೂವಿ ಬಗ್ಗೆ ಯಾರು ಕೂಡ ರೀಲ್ಸ್ ಮಾಡಿಲ್ಲ ಆ ಸಾಂಗ್ ಬಗ್ಗೆ. ಆದ್ರೆ ಎಲ್ಲ ಅಭಿಮಾನಿಗಳು ಮಾಡಿದ್ದಾರೆ. ಏನಕ್ಕಂದ್ರೆ ಅಭಿಮಾನಿಗಳಿಗೆ ನಿಯತ್ತಿದೆ. ಸೊ ದರ್ಶನ್ ಸರ್ಗೆ ಅಭಿಮಾನಿಗಳು ಅನ್ನ ಹಾಕಿದಾರೆ ಅನ್ನೋ ನಿಯತ್ತಿದ್ದಕ್ಕೆ ಎದೆ ಮೇಲೆ ಬರ್ಸ್ಕೊಂಡ್ರು ಸೆಲೆಬ್ರಿಟೀಸ್ ಅಂತ. ಸೊ ಆ ಸೆಲೆಬ್ರಿಟಿ ನಾವು ಸೆಲೆಬ್ರಿಟಿಗಳು ಅವ್ರ ಎದೆ ಮೇಲೆ ಬರ್ಸ್ಕೊಂಡವ್ರ ನಿಯತ್ತಿಗೋಸ್ಕರ ನಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಒಬ್ಬರು ವಿಡಿಯೋ ಮಾಡಿ ಹಾಕಿದ್ರೆ ಅದೊಂದು ಅದ್ಭುತ ಕ್ರಿಯೆ ಆಗುತ್ತೆ ಸರ್. ಆ ಕ್ರಾಂತಿಲಿ ಏನು ಸಪೋರ್ಟ್ ಮಾಡಿದ್ರು, ಈಗ ನಮ್ಮ ಡೆವಿಲ್ ಅಲ್ಲೂ ಒಂದು ಅದ್ಭುತವಾದ ಸಪೋರ್ಟ್ ಮಾಡಿದ್ರೆ ದರ್ಶನ್ ಸರ್ಗೆ ಒಂದು ಆನೆ ಬಲ ಬಂದಂಗ್ ಬರುತ್ತೆ ಸರ್. ನಮ್ಮ ವ್ಯೂವರ್ಸ್ ಗಳಿಗೆ ಒಂದು ಕೇಳ್ಕೊಳ್ಳೋದಷ್ಟೇನೆ, ನೋಡಿ, ದೊಡ್ಡ ದೊಡ್ಡ ಸ್ಟಾರ್ ಗಳು ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ, ಅವ್ರಿಗೆ ಸಂಬಂಧಪಟ್ಟದು. ಆದ್ರೆ ನಾವು ದರ್ಶನ್ ಅಭಿಮಾನಿಗಳಾಗಿ ನಾವೇನ್ ದೊಡ್ಡ ಸ್ಟಾರ್ ಗಳಲ್ಲ. ಆದ್ರೆ ನಾವೊಂದು ವಿಡಿಯೋ ರೆಕಾರ್ಡ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆಗಿರ್ಬೋದು, ಇಲ್ಲ ನಮ್ಮ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಇಲ್ಲ ನಮ್ಮ ವಾಟ್ಸ್ಆಪ್ ಅಲ್ಲಿ ಒಂದು ಡಿಸೆಂಬರ್ 12ನೇ ತಾರೀಕು ಡೆವಿಲ್ ಮೂವಿ ಬರ್ತಾ ಇದೆ ಅಂತ ಒಂದಿನ ಬಿಟ್ಟು ಒಂದಿನ ಏನಾರ ನಾವು ವಿಡಿಯೋ ಮಾಡಿ ನಾವು ಹಾಕ್ತಾ ಇದ್ರೆ, ಯಾರನ್ನು ಜಾಸ್ತಿ ಜನ ನೋಡೋದ್ ಬೇಡ, ಆಗ್ಲಿ ಆ ವಿಡಿಯೋ ನೋಡ್ರೆ ತುಂಬಾ ಜನಕ್ಕೆ ಹಾಗೆ ಇನ್ಫಾರ್ಮೇಶನ್ ರೀಚ್ ಆಗ್ತದೆ. ಒಂದ್ ಕಡೆ ನಾವು ಹಬ್ಬ ಮಾಡ್ಬೋದು ದಯವಿಟ್ಟು. ಅದೇ ನೀವ್ ಹೇಳ್ತಾ ಇದ್ರಿ ಜಾಸ್ತಿ ಜನ ನೋಡೋದ್ ಬೇಡ ಅಂತ ಹೇಳಿ. ಜಾಸ್ತಿ ಜನ ನೋಡೋದ್ ಬೇಡ, ಫ್ಯಾಮಿಲಿ ಅವ್ರು ನೋಡಿದ್ರೆ ಸಾಕು ಸರ್. ಹೌದೌದು ಸರ್. ಏನು ಒಬ್ರು ಇಲ್ಲ ಸರ್, ಈಗ ಏನಾಗಿದೆ ಸರ್, ಈಗ ಒಬ್ರು ಏನಾದ್ರು ಒಂದು ಸ್ಟೇಟಸ್ ಹಾಕಿದ್ರೆ ಸರ್ ವಾಟ್ಸ್ಆಪ್ ಅಲ್ಲಿ, ಇಲ್ಲ ಒಂದು 200-300 ಜನ ನೋಡ್ತಾರೆ ಸರ್. ಹೌದು ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 200-300 ಜನ, ಫೇಸ್ಬುಕ್ ಅಲ್ಲಿ ಒಂದು 200-300 ಜನ ನೋಡ್ತಾರೆ ಅಂತಂದ್ರೆ, ಇಲ್ಲೇನೆ ಒಂದ್ 3 ಕಡೆಯಿಂದ 1000 ವ್ಯೂಸ್ ಆಗ್ಲಿಲ್ವ ಸರ್? ಸರ್ ನಾವೀಗ ಅವರೇ ಹೇಳ್ಬಿಟ್ಟಿದಾರೆ ನಮ್ಮನ್ನ ಸೆಲೆಬ್ರಿಟಿ ಅಂದ್ಬಿಟ್ಟು. ನಾವು ಸೆಲೆಬ್ರಿಟಿ ಆದ್ಮೇಲೆ ನಮ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾತಾಡ್ಬಿಟ್ಟು ವಿಡಿಯೋ ಹಾಕೋದ್ರಲ್ಲಿ ತಪ್ಪೇ ಇಲ್ವಲ್ಲ ಸರ್? ಹೌದೌದು ಸರ್. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸ್ವಾತಂತ್ರ್ಯ ಅದು. ನಾನು ಒಂದ್ ಮೂವಿ ಬಗ್ಗೆ ಮಾತಾಡ್ತಾ ಇದೀನಿ, ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ, ಒಂದ್ ಮೂವಿ ಬಗ್ಗೆ ಮಾತಾಡ್ತಾ ಇದೀನಿ. ಇಂತ ಕಡೆ 12ನೇ ತಾರೀಕು ಡಿಸೆಂಬರ್ 12ನೇ ತಾರೀಕು ಡೆವಿಲ್ ಕನ್ನಡ ಮೂವಿ ರಿಲೀಸ್ ಆಗ್ತದೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು. ನಮ್ಮನ್ನ ಸೆಲೆಬ್ರಿಟಿದು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕಿದ್ರೆ ನಮ್ಮ ನಿಯತ್ತು ಸರ್, ಅದು ಸಾಕು. ಕೂಪನ್ ಹಾಕ್ಬಿಟ್ರೆ ಒಂದೊಂದು ಆರ್ಮಿ ತರ. ಎಷ್ಟು ಕೋಟಿ ಜನ ಇದಾರೆ, ಅಷ್ಟು ಕೋಟಿ ಜನನು ₹1 ಕೊಟ್ಬಿಟ್ರೆ ಇನ್ನೊಂದಷ್ಟು ಕೋಟಿ ಜನಗಳದ್ದು ಬಡತನನ ನಿವಾರಣೆ ಮಾಡಬಹುದು, ಗೊತ್ತಾ? ಹೌದೌದೌದು. ಈಗ ನಮ್ ಕರ್ನಾಟಕದಲ್ಲಿ ಬೈ ಎಕ್ಸಾಂಪಲ್ ಒಂದ್ 7 ಕೋಟಿ ಜನ ಇದಾರೆ ಅನ್ಕೊಳ್ಳೋಣ. 7 ಕೋಟಿಲಿ 1 ಕೋಟಿ ಜನ ಬಡವರೇ ಇದಾರೆ ಅನ್ಕೊಳ್ಳೋಣ.
ಇನ್ 6 ಕೋಟಿ ಜನ ಶ್ರೀಮಂತರಿದ್ದಾರೆ ಅನ್ಕೊಳ್ಳೋಣ, ಅಥವಾ ಮಧ್ಯಾಹ್ನ ಇದ್ರಲ್ಲಿ ಇದಾರೆ ಅಂತ ಅನ್ಕೊಳ್ಳೋಣ, ಮಿಡಲ್ ಕ್ಲಾಸ್ ಅನ್ಕೊಳ್ಳೋಣ. ಸೊ ಇಷ್ಟು 6 ಕೋಟಿ ಜನನು ಒಂದೊಂದು ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಇಲ್ಲಿ 100 ಕೋಟಿ ಜನ ಬಡವರು ಇರ್ತಾರಲ್ಲ, ಅವ್ರಿಗೆ ಉದ್ಧಾರ ಮಾಡೋದಲ್ಲ ಸರ್. ಹೌದು ಸರ್, ಹೌದು. ಹಂಗೇನೆ ನಮ್ದು ದರ್ಶನ್ ಸಾರ್ನ ಇಂಡಸ್ಟ್ರಿ ಇರೋರು ದೊಡ್ಡ ದೊಡ್ಡ ಸ್ಟಾರ್ ಗಳೆಲ್ಲ ಕಡೆಗಣಿಸ್ಬೋದು, ಆದ್ರೆ ಅವ್ರ ಅಭಿಮಾನಿಗಳು ಯಾವ್ದೇ ಕಾರಣಕ್ಕೂ ಕಡೆಗಣಿಸಕ್ಕಾಗಲ್ಲ. ಏನಕ್ಕಂದ್ರೆ ಅವ್ರ ಅಭಿಮಾನಿಗಳಿಗೆ ಎದೆ ಮೇಲೆ ಸ್ಥಾನ ಕೊಟ್ಟಿದ್ದಾರೆ, ಆ ನಿಯತ್ತು ತೋರಿಸ್ತಾರೆ. ನಮ್ಮ ದರ್ಶನ್ ಸರ್, ನಾವೆಲ್ಲ ಅಭಿಮಾನಿಗಳು ಅವ್ರ ಜೊತೆ ಇದ್ದೇ ಇರ್ತೀವಿ. ಹೌದು ಸರ್, ನಮ್ ಕಡೆಯಿಂದನೂ ಕೂಡ ನಮ್ಮ ಅಭಿವಸ್ಕ ಕೇಳ್ಕೊತೀನಿ, ಡಿಸೆಂಬರ್ 12ನೇ ತಾರೀಕು ನಿಮ್ಮ ಮನೆ ಹತ್ರ ಇರುವ ಥಿಯೇಟರ್ ಗಳಲ್ಲಿ ಬರ್ತಾ ಇದೆ ಮೂವಿ, ಡೆಬಿಲ್ ಮೂವಿ ಬರ್ತಾ ಇದೆ. ಮುಂದಕ್ಕೆ ಹೋಗ್ಬಿಟ್ಟು ಬೇಕಾದ್ರೆ ನಿಮ್ಮ ದುಡ್ಡುಗಳಲ್ಲಿ 100 ರೂಪಾಯಿ ಕೊಟ್ರೆ 100 ಪೋಸ್ಟರ್ ಹಾಕೊಡ್ತಾನೆ ಸರ್. ಒಂದು 100 ರೂಪಾಯಿಗೆ 10 ಪೋಸ್ಟರ್ ಕೊಡ್ಬೋದು ಸರ್, ಡೆವಿಲ್ ಪೋಸ್ಟರ್. ನಿಮ್ಮ ಏರಿಯಾಗೆ ಅಂಟಿಸ್ಕೊಂಡ್ರೆ ಸಾಕು ಸರ್ ಸೆಲೆಬ್ರಿಟಿಗಳು. ಹೌದು, ಯಾರು ಇದ್ರೆ ನೀವು ಮಾಡ್ಬೋದು, ಮಾಡಿ ಸರ್. ಹೌದು, ದಯವಿಟ್ಟು ಯಾರು ಇದ್ರೆ ನಿಮ್ ಕೈಲಾದಷ್ಟು ಪ್ರಚಾರಗಳನ್ನ ಪ್ರೋತ್ಸಾಹನ ಕೊಡಿ, ಗೆಲ್ಲಿಸಿ. ಯಾಕಂದ್ರೆ ಅವ್ರು ಮಾಡಿರೋದು ಕೆಟ್ಟದೇನು ಮಾಡಿಲ್ಲ, ನನ್ನ ಪ್ರಕಾರ ಕೆಟ್ಟದ್ ಮಾಡಿಲ್ಲ. ಒಂದು ಹೆಣ್ಣು ಮಗಳು ಮಾನ ಮರ್ಯಾದೆನ ಉಳಿಸಿದ್ದಾರೆ. ಸೊ ಹಂಗಾಗಿ ನೀವು ಸಾಧ್ಯವಾದಷ್ಟು ಹೆಲ್ಪ್ ಮಾಡಿ, ಒಳ್ಳೇದ್ ಮಾಡಿ. ಓಕೆ ಸರ್, ಈಗ ನಮ್ಮ ಕಾರ್ಯಕ್ರಮದ ಬಗ್ಗೆ ಬರೋಣ. ಓಕೆ ಸರ್, ಸ್ಟೇಜ್ ಮೇಲೆ ನಡೆದಂತ ಫನ್ನಿಯೆಸ್ಟ್ ಮೂಮೆಂಟ್ ಯಾವ್ದಾರ ಇದೆಯಾ ಸರ್? ಸರ್ ಫನ್ನಿಯೆಸ್ಟ್ ಮೂಮೆಂಟ್ ಯಾವುದೂ ಇಲ್ಲ. ಈಗ ನಾನ್ ಮಾಲಲ್ಲಿ ಕೆಲಸ ಮಾಡ್ಬೇಕಾದ್ರೆ ಫನ್ನಿಯೆಸ್ಟ್ ಮೂಮೆಂಟ್ ಅದು ತುಂಬಾ ಇರುತ್ತೆ ಸರ್. ನಾವು ಎಲ್ಲ ಹೋದ್ರು, ನಾನ್ ಯಾವ್ದೇ ಕಾರ್ಯಕ್ರಮಕ್ಕೆ ಹೋದ್ರು ಯೂಶುವಲಿ ಅಜ್ಜಿದಿರೇ ನಂಗೆ ತುಂಬಾ ಇಷ್ಟ ಪಡೋದು ಸರ್. ಅಷ್ಟು ಕ್ಯೂಟ್ ಆಗಿರ್ತೀನಿ ಅಂತ ಹೇಳಿ ಏನೋ ಮಾತಾಡೋದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೆ. ಅಜ್ಜಿದಿರ ಜಾಸ್ತಿ ಪಳೆ ಹೊಡೆಯೋದು. ಸೊ ವಯಸ್ಸಾದಂತ ಅಜ್ಜಿದಿರು ತುಂಬಾ ಖುಷಿ ಪಡ್ತಾರೆ. ಇನ್ನೊಂದು ಹಿಂಗೆ ಅಜ್ಜಿದಿರು ಖುಷಿ ಪಡ್ತಾರೆ ಅಂದ್ರೆ, ನಾನು ಕಾಲೇಜು ಇಲ್ಲಿ ಕುರುಬನಹಳ್ಳಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾನು ಡಿಗ್ರಿ ಓದ್ತಾ ಇರ್ತೀನಿ ಸರ್. ಬೆಳಿಗ್ಗೆ ಹೊತ್ತು ಪೇಪರ್ ಹಾಕೊಂಡು ಡಿಗ್ರಿ ಓದ್ತಾ ಇರ್ತೀನಿ. ನನ್ಗೆ ಬಳ್ಳಾರಿ ಸರ್ಕಲ್ ಅಲ್ಲಿ ಒಂದು ಕೆಲಸ ಸಿಕ್ಕಿರುತ್ತೆ, ಟೈಪಿಸ್ಟ್ ಕೆಲಸ. ಆದ್ರೆ ಪಾರ್ಟ್ ಟೈಮ್ ಜಾಬ್. ಪಾರ್ಟ್ ಟೈಮ್ ಅಲ್ಲ, ಫುಲ್ ಟೈಮ್. ಸಂಜೆ 4:30 ರಾತ್ರಿ 12 ಗಂಟೆ ಇರುತ್ತೆ. ನಾನು ಮನೆಯಿಂದ ಪೇಪರ್ ಹಾಕೊಂಡು ನಡ್ಕೊಂಡು ಪೇಪರ್ ಹಾಕೊಂಡು ಅಲ್ಲಿ ಹೇಮಂತ್ ಅನ್ನೋರು ಕುರುಬಳ್ಳಿ ಅವರು ಮಾಡಿರ್ತಾರೆ. ಅದಾದ್ಮೇಲೆ ಸ್ಕೂಲ್ ಕ್ಲಾಸ್ ಬರ್ತೀನಿ, ಕ್ಲಾಸ್ ಮುಗಿಸ್ಕೊತೀನಿ, ತಿರ್ಗಾ ನಡ್ಕೊಂಡು ಬಳ್ಳಾರಿ ಸರ್ಕಲ್ ಹೋಗೋದು. ತಿರ್ಗಾ ಬಳ್ಳಾರಿ ಸರ್ಕಲ್ ಇಂದ 12 ಗಂಟೆಗೆ ಬಿಟ್ರೆ ಅಲ್ಲಿಂದ ನಡ್ಕೊಂಡು ಮನೆಗೆ ಬರೋಷ್ಟು 2 ಗಂಟೆ ಆಗ್ತಿತ್ತು. ಮಲ್ಕೊಂಡು ತಿರ್ಗಾ 5 ಗಂಟೆಗೆ ಎದ್ದೇಳೋದು, ಅದೇ ರೊಟೇಷನ್ ಆಗ್ತಿತ್ತು. ಒಂದ್ ದಿವಸ ಏನಾಯ್ತು, ನಂಗೆ ತುಂಬಾ ಸ್ಟ್ರೈನ್ ಆಗ್ಬಿಟ್ಟಿತ್ತು. ನಾನ್ ಬಸ್ಸಲ್ಲಿ ಹೋಗ್ಲೇಬೇಕು, ನನ್ಗೆ ದುಡ್ಡೇ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಆಗಿದ್ದ ಹೋಗ್ಲತೆಗೆ ಸಿಗಾಕೊಂಡ್ರು ಪರವಾಗಿಲ್ಲ, ನನ್ನ ಹತ್ರ ಏನೈತಿ ಕಿತ್ಗಳಕ್ಕೆ. ಸರ್ ಏನೋ ತಪ್ಪಾಗೋದು ಸರ್, ದುಡ್ಡಿಲ್ಲ ಸರ್, ಹತ್ಬಿಟ್ಟೆ ಸರ್ ಅಂತ ಹೇಳ್ಕೊಂಬೋದು ಅನ್ಬಿಟ್ಟು ಏನ್ ಮಾಡಿದೆ, ಸ್ಟ್ರೈನ್ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿ ನಾನು ಬಸ್ ಹತ್ಬಿಟ್ಟು ಫುಟ್ಬೋರ್ಡ್ ಅಲ್ಲಿ ನಿಂತ್ಕೊಂಡಿದ್ದೆ. ನಾನು ಫುಟ್ಬೋರ್ಡ್ ಅಲ್ಲಿ ನಿಂತ್ಕೊಂಡ ತಕ್ಷಣ ಒಂದಷ್ಟು ಜನ ಹುಡುಗರುಗಳು ವಾಲಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರ. SP ಸಾಂಗ್ಲೆ ವಾಲಾಡ್ತಾರಲ್ಲ ಹಂಗ್ ವಾಲಾಡ್ತಿದ್ದಂಗೆ SP ಸಾಂಗ್ಲೇನದಲ್ಲಿ ಶಂಕರ್ನಾಗ್ ಸರ್ ಹೆಂಗೆ ಬಂದು ಇಂಕ್ ಹಾಕ್ತಾರೋ ಅದೇ ತರ ನಾವು ವಾಲಾಡ್ಬೇಕಾದ್ರೆ ಹಿಂದೆ ಒಂದು ಕನ್ನಡ ವ್ಯಾನು ಲಾಠಿ ಹಿಡ್ಕೊಂಡು ಬರ್ತಾ ಇತ್ತು ಸರ್. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾನು ಒಳಗ್ ಹೋಗ್ಲೇಬೇಕು, ಸಿಚುವೇಶನ್ ಇಲ್ಲ ಅಂತ ಅಂದ್ರೆ ನನ್ನ ಹಂಡುಗಳು ಬಾಸುಂಡೆ ಬಂದು ಊದೋಗ್ಬಿಡ್ತವೆ. ಸೊ ಇದೊಂದು ಸಿಚುವೇಶನ್. ಸೊ ನಾನು ಹೆಂಗ್ ಹೋಗ್ಬೇಕು, ನೀವಾದ್ರೆ ಹೆಂಗ್ ಹೋಗ್ತಿದ್ರಿ ಸರ್? ನಿಮ್ಗೀಗ ರಶ್ ಇರುತ್ತೆ, ಒಳಗಡೆ ತಳ್ಳಕ್ಕಾಗಲ್ಲ, ನಿಮ್ಮನ್ನ ಬಿಡಲ್ಲ ಅನ್ಕೊಳ್ಳಿ, ನೀವು ಹೋಗಕ್ಕೆ ಆಗಲ್ಲ. ನಾನು ಇನ್ನೂ ಸಣ್ಣ ಇದ್ದೆ, ತುಂಬಾ ಸಣ್ಣ ಇದ್ದೆ, ನೀವು ಹೋಗಕ್ಕೆ ಆಗಲ್ಲ, ಬಿಡ್ತಾನೆ ಇಲ್ಲ. ಅಂಡ ಮೇಲೆ ಹೊಡೆದ್ ಬಿಡ್ತಾರೆ ಅನ್ನೋ ಭಯ ಈ ಕಡೆ. ಇಲ್ಲಿ ಹುಡುಗರು ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ. ನೀವಾದ್ರೆ ಹೆಂಗ್ ಹೋಗ್ತೀರಿ? ಸಿಚುವೇಶನ್ ನೀವ್ ಹೇಳಿ. ನಾನೇನ್ ಇದ್ರಿ ಈಗ ನಾನು ಹೊಡೆದನೂ ತಿನ್ನಕ್ ಇಷ್ಟ ಇಲ್ಲ, ಒಳಗ್ ಹೊಂಟ ಬಿಡ್ಬೇಕು. ಅದಕ್ಕೆ ನಾನೇನ್ ಮಾಡ್ದೆ ಅಂತ ಅಂದ್ರೆ, ಒಂದು ಲೇಡಿ ಧ್ವನಿಲಿ ಕೂಗಕ್ ಸ್ಟಾರ್ಟ್ ಮಾಡ್ತೀನಿ. ಹೆಂಗ್ ಕೂಗ್ತೀನಿ ಅಂತ ಅಂದ್ರೆ, ಅದು ಅಯ್ಯೋ ಕಾಪಾಡಿ ಪ್ಲೀಸ್ ಅಂತ ಹಿಂಗೆ ಲೇಡಿ ಧ್ವನಿಲಿ ಕೇಳ್ಕೊತೀನಿ. ಮನೆ ಮಾಡಂಗಿಲ್ಲ ಅದನ್ನ, ರಿಸ್ಟ್ರಿಕ್ಷನ್. ಸೊ ಹಿಂಗೆ ಕೂಕತ್ತೀನಿ. ಕೂಕಂದ ತಕ್ಷಣ ಅಲ್ಲಿಂದ ಒಳಗಿಂದಂತ ಒಂದ್ ಅಜ್ಜಿ ಬಂದ್ಬಿಡುತ್ತೆ. ಅಯ್ಯೋ ಯಾರಲ್ಲ ಅದು ಮುಂಡೆ ಮಕ್ಳ,
ಆ ಹೆಣ್ಣು ಮಗಿಗೆ ಹಾಕೊಂಡು ಅಮ್ಮುಕ್ತಿರೋರು ಸೈಡ್ ಬಿಟ್ರಲ್ಲ ಅಂತ, ಅಯ್ಯೋ ಅಜ್ಜಿ ಕಾಪಾಡಿ ಅಂತ ಅನ್ಬಿಡ್ತೀನಿ. ಅಯ್ಯೋ 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 ಮುದ್ದೆ ಮಕ್ಳ ಬಿಟ್ರಲ್ಲ ಬೆಣ್ಣ ಅಂತ ಅನ್ಬಿಟ್ಟು ಅವ್ರ ಏನ್ ಮಾಡ್ತಾರೆ, ಹಿಂಗೆ ಹುಡುಗರ್ನೆಲ್ಲ ಬಿಟ್ಟು ಪಾಪ ಸೀಟ್ ಬಿಟ್ಬಿಟ್ಟು ಬಂದಿರ್ತಾರೆ 6 ವರ್ಷದಲ್ಲಿ. ಒಂದು ಹೆಣ್ಮಗುಗೆ ಏನೋ ಮಾಡ್ಬಿಡ್ತಾವ್ರೆ ಅನ್ನೋ ತರ. ನಾನ್ ತೆಗಿದ ತಕ್ಷಣ ಥ್ಯಾಂಕ್ಸ್ ಅಜ್ಜಿ ಅಂತಂದ ತಕ್ಷಣ, ಎಲ್ಲೋ ಹೆಣ್ಣು ಕೂಕತ್ತಿತ್ತಲ್ಲ ಅಜ್ಜಿ ನಾನೇ ಆ ಹೆಣ್ಣು ಅಂತ ಅಂದಾಗ, ನೀನು ಆಯ್ತು ಅಂತ ಅಂದ್ಬಿಟ್ಟು ಬಯಕ್ ಸ್ಟಾರ್ಟ್ ಮಾಡ್ಕತಾರೆ. ಬಯಕ್ ಸ್ಟಾರ್ಟ್ ಮಾಡ್ಕೊಂಡು ನಿನ್ನಿಂದ ಆಡಿ ನನ್ನ ಸೀಟ್ನು ಬಿಟ್ಟೋಟ್ ಬಂದೆ, ಅಯ್ಯೋ ಪುಡಜ್ಜಿ ಅಂತ ಅನ್ಬಿಟ್ಟು ನಾನು ಅಲ್ಲಿ ಟ್ಯಾಕ್ ಮಾಡ್ಕೊಂಡು ಕೂತ್ಕೊಂಡು. ಈ ಸಿಚುವೇಶನ್ ಏನಂತ ಅಂದ್ರೆ ಎಲ್ಲ ಕಡೆನೂ ಯೂಸ್ ಮಾಡಿದ್ದೀನಿ ನಾನು. ಮತ್ತೆ ನಾನು ಎಲ್ಲಿ ಮಿಮಿಕ್ರಿ ಕಾಂಪಿಟೇಷನ್ಗೂ ಹೋಗ್ತೀನಿ ಅಲ್ಲೆಲ್ಲವೂ ಮಾಡಿದೀನಿ. ಅಲ್ಲೆಲ್ಲ ಜನ ಹಿಂಗ್ ಮಾಡಿದ್ರೆ ಕೆಲವೊಂದ್ಸತಿ ಏನ್ ಮಾಡ್ಬಿಡ್ತಾರೆ, ನಾವು ಆರ್ಕೆಸ್ಟ್ರಾಗಳಲ್ಲಿ ಸಾಂಗ್ ಹಾಡ್ಬೇಕು, ಎಲ್ಲ ಸಾಂಗ್ ಹಾಡ್ತಾ ಇರ್ತಾರೆ, ನಾನು ಆಂಕರಿಂಗ್ ಅಷ್ಟೇ ಮಾಡ್ತಾ ಇರ್ತೀನಿ. ನಾನು ಒಂದೆರಡು ಸಾಂಗ್ ಹಾಕ್ತೀನಿ ಮದುವೆ ಮನೆಗಳಲ್ಲಿ, ಆದ್ರೆ ದೊಡ್ಡ ದೊಡ್ಡ ಸ್ಟೇಜ್ ಗಳಲ್ಲಿ ಸಾಂಗ್ ಹಾಡಕ್ ಹೋಗಲ್ಲ, ಯಾಕಂದ್ರೆ ಧ್ವನಿ ತುಂಬಾ ಚೆನ್ನಾಗಿದೆ ಅಂತ ಜನ ಬೈಕೊಂಡ್ಬಿಡ್ತಾರೆ ಅಷ್ಟೇ. ಸರ್ ಟ್ರೈ ಮಾಡಿದ್ದೀರಾ ಸರ್? ಸರ್ ಬೇಡ ಸರ್. ಅದೇ ಈಗ ಅದನ್ನ ಹೇಳಕ್ ಬಂದೆ. ಕೆಲವೊಂದು ಈಗ ಒಂದ್ ಕಡೆ ಇದು ಕೂರ್ಗುಗ್ ಹೋಗಿದ್ದೆ, ಎಲ್ಲ ಮಳೆಯಲ್ಲಿ ಮಳೆಯಲ್ಲಿ ಎಲ್ಲ ಎಂಜಾಯ್ ಮಾಡ್ತಾರೆ. ನನ್ನ ತುಂಬಾ ಎತ್ತಿ ಕುಣಿಸೋದು, ಎಲ್ಲರೂ ಬಂದು ತಪ್ಕೊಳ್ಳೋದು. ನಾನು ಹೋದ್ರೆ ಸಿಂಗರ್ಸ್ ಗಳು ತುಂಬಾ ಚೆನ್ನಾಗಿರ್ತಾರೆ ಹುಡುಗರುಗಳು. ಅವ್ರು ಆಡ್ಬೇಕಾದ್ರೆ ಯಾವ ಹುಡುಗಿರು ಮೇಲ್ ಬರ್ತಾ ಇರಲಿಲ್ಲ, ಯಾವ ಹುಡುಗರು ಮೇಲ್ ಬರ್ತಾ ಇರ್ಲಿಲ್ಲ. ಆದ್ರೆ ನಾನು ಆಂಕರಿಂಗ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಳಕ್ ಹೋದಾಗ ಒಂದಷ್ಟು ಜನ ಹುಡುಗರುಗಳೆಲ್ಲ ಬಂದು ಡ್ಯಾನ್ಸ್ ಮಾಡೋರು. ಆ ಸಿಂಗರ್ಗಳು ಬಂದಾಗ ಡ್ಯಾನ್ಸ್ ಮಾಡಕ್ ಬಂದಾಗ ಅವರೆಲ್ಲ ಈ ಕೆಳಗೆಳ್ದು ಹೊಂಟೋಗ್ಬಿಡೋರು. ಆ ತರ ಆಗ್ತಿತ್ತು. ಈ ಸೈಡ್ ಗ್ಯಾಪ್ ಅಲ್ಲಿ ನನ್ನ ಒಬ್ಬ ಮುತ್ಕ ಕರೆದ್ಬಿಟ್ಟು, ಒಬ್ಬ ವಯಸ್ಸಾದವ್ರು ಕರೆದ್ಬಿಟ್ಟು ಬಪ್ಪಾಯಿ ಅಂತ ಅಂದ್ರು, ಈ ಹಾಡು ಅಂತ ಅಂದ್ರು. ತಾತ ಹಾಡೆಲ್ಲ ಆಡಕ್ಕಾಗಲ್ಲ ತಾತ, ಇಲ್ಲಿ ಜನ ಬೇಜಾರ್ ಮಾಡ್ಕೊತಾರೆ. ಇಲ್ಲ ಹಾಡ್ಲೇಬೇಕು, ಇದು ನನ್ನ ಹೆಂಡತಿಗೆ ತುಂಬಾ ಇಷ್ಟವಾದ ಹಾಡು ಅಂತೇಳಿ ಕಿವಿಲಿ ಹೇಳ್ತಾರೆ. ಅದು ಸರ್ ಈ ಕಾಯಿ ನುಗ್ಗೆಕಾಯಿ ಬರ್ತದಲ್ಲ ಸರ್, ಅದನ್ನ ನಾನು ಲೇಡೀಸ್ ವಾಯ್ಸ್ ಅಲ್ಲಿ ಹೇಳ್ದೆ. ಅಯ್ಯೋ ಅಲ್ಲೊಬ್ಬ ವಯಸ್ಸಾದವ್ರಿಗೆ ಒಂದ್ ಅದ್ಭುತವಾದ ಸಾಂಗ್ ಬೇಕಂತೆ, ಅದ್ ಯಾವ ಸಾಂಗ್ ಗೊತ್ತಾ ಅಂತ ಅನ್ಬಿಟ್ಟು ಹೇಳ್ದೆ. ಜೋ 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 ಕಾಯಿ ನುಗ್ಗೆಕಾಯಿ ಮೈಮೆಗೆ, ಅಯ್ಯೋ ಈ ತರ ಸಾಂಗು. ಕಣ್ಣಿಗೆ ಈ ತರ ಸಾಂಗ್ಗಳನ್ನ ಹಾಡಿ ಪಾಪ ಸ್ಟೇಜ್ ಗಳಲ್ಲಿ ರೊಚ್ಚ ಕೇಳಿಸ್ತಾ ಇರ್ತೀನಿ. ದೆನ್ ತುಂಬಾ ಹಾಡುಗಳನ್ನ ಹಾಡ್ತೀನಿ, ತುಂಬಾ ಕ್ವಾಟ್ಲೆ ಮಾಡ್ತೀನಿ ಸ್ಟೇಜ್ ಗಳಲ್ಲಿ. ಜನಗಳ ಹತ್ರ ಹೋಗಿ ಹಾಡೋದು ತುಂಬಾ ಇಷ್ಟ ಸರ್ ನನಗೆ. ಹೌದು ಸರ್. ಸರ್ ಇನ್ನೊಂದು ಪ್ರಶ್ನೆ ಬಂದಿತ್ತು ಸರ್. ಈಗ ನೀವ್ ಹೇಳಿದ ಸುಮಾರು ಮಿಮಿಕ್ರಿ ಕಾಂಪಿಟೇಷನ್ ಗಳಲ್ಲಿ ಶೋ ಮಾಡಿದೀರಾ, ಅಲ್ಲಿ ಗೆದ್ದಿದ್ದೀರಾ ಅಂತ. ಏನಾರ ಟಾಪ್ 3 ಸೀಕ್ರೆಟ್ ಅನ್ನೋದು ಏನಾರು ಇದೆಯಾ ಸರ್? ಈಗ ಹೊಸಬ್ರು ಯಾರು ಟ್ರೈ ಮಾಡ್ತಾರ ಅಂತಂದ್ರೆ. ಸರ್ ಟಾಪ್ ಸೀಕ್ರೆಟ್ ಅನ್ನೋದೇನಿಲ್ಲ ಸರ್, ಇದ್ರಲ್ಲಿ ಸೀಕ್ರೆಟ್ ಅನ್ನೋದೇನಿಲ್ಲ. ಲಿಸ್ನಿಂಗ್ ಮಾಡ್ಕೋಬೇಕಷ್ಟೇ. ಲಿಸ್ನಿಂಗ್ ಇಲ್ಲ ಅಂತ ಅಂದ್ರೆ ಏನೇನೂ ಅಲ್ಲ. ಲಿಸ್ನಿಂಗ್ ವೆರಿ ಮಸ್ಟ್ ಇಂಪಾರ್ಟೆಂಟ್. ಲಿಸ್ನಿಂಗ್ ಹೌದೌದೌದು, ಏನೇನೂ ಆಗಲ್ಲ ಸರ್. ಅಬ್ಸರ್ವೇಶನ್ ಕೇಳಿಸ್ಕೊಳ್ಳೋದು. ನಾವೀಗ ಶೂಟಿಂಗ್ ಹೋದ್ರು ಮತ್ತೆ ಸ್ಕೂಲಲ್ಲಿ ಪಾಠ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ವ್ಯೂವರ್ಸ್ ಏನೋ ಕೇಳ್ತಾ ಇದಾರೆ ನೋಡಿ ಸರ್. ಏನು ಸೋನು ಗೌಡ ಅನ್ನೋರು ಏನೋ ಒಂದು, ಯು ಆರ್ ವೆರಿ ಎಂಟರ್ಟೈನಿಂಗ್ ವೈಲ್ ಆಂಕರಿಂಗ್, ವಿ ಡೂ ಎಂಜಾಯಿಂಗ್ ಯುವರ್ ಆಂಕರಿಂಗ್ ಸರ್. ಅವ್ರು ಹೇಳ್ತಾ ಇದಾರೆ. ಅವ್ರ ಜೊತೆ ಆಂಕರಿಂಗ್ ಮಾಡಿದ್ರ ಸರ್ ನೀವು ಸೋನು ಗೌಡ ಅವ್ರ ಜೊತೆ? ನಾವು ಆಶಾ ಅಂಡ್ ಅಲೆಕ್ಸ್ ಅನ್ಬಿಟ್ಟು ಮೇಕಪ್ ಅಕಾಡೆಮಿ ಇರುತ್ತೆ, ಅಲ್ಲಿ ತುಂಬಾ ಚೆನ್ನಾಗಿ ಮೇಕಪ್ ಹೇಳ್ಕೊಡ್ತಾರೆ. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮೇಕಪ್ ಹೇಳ್ಕೊಡ್ತಾರೆ. ಬೆಂಗಳೂರಲ್ಲಿ ಇರುವಂತದ್ದು ಒಳ್ಳೆ ಕ್ವಾಲಿಟಿ ಮೇಕಪ್ ನ ಮಾಡ್ಕೊಡ್ತಾರೆ. ಕಡಿಮೆ ಒಂದು 30,000 ರೂಪಾಯಿ 40,000 ರೂಪಾಯಿನೋ. ಬೇರೆಯವ್ರೆಲ್ಲ 1 ಲಕ್ಷ 2 ಲಕ್ಷ ಇಸ್ಕೊಂಡು ಮೇಕಪ್ ಹೇಳ್ಕೊಟ್ರೆ, ಇವ್ರು ಬರೀ ಕಡಿಮೆ ಬಜೆಟ್ ಅಲ್ಲಿ ಬರೀ ಹೆಣ್ಮಕ್ಳಿಗೆ, ಅದು ಕಷ್ಟದಲ್ಲಿ ಇರೋರಿಗೆ ಹೆಲ್ಪ್ ಮಾಡ್ತಾರೆ. ಮತ್ತೆ 3 ಕಂತುಗಳಲ್ಲಿ ಅವ್ರಿಗೆ ಅವಕಾಶ ಕೊಡ್ತಾರೆ ಕಟ್ಟಕ್ಕೆ. ಆ ಒಂದು ಅಕಾಡೆಮಿಗೆ ನಾನ್ ಯಾವಾಗ್ಲೂ ಪೋಸ್ಟ್ ಗ್ರಾಜುಯೇಟ್ ಗಳು ಮಾಡಿದಾಗ ಎಲ್ಲ ಕಲಿಕೆಯಾಗಿ ಫೈನಲ್ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಆ ಟೈಮಲ್ಲಿ ನನ್ನ ಆಂಕರಿಂಗ್ ಗೋಸ್ಕರ ಕೂಗ್ತಾರೆ. ಅಂದ್ರೆ ಇದೀವಿ ನೀವು ಬರ್ಬೇಕು ಅಂತ ಹೇಳಿ.
ಆ ಟೈಮಲ್ಲಿ ಪಾಪ ಸೋನು ಗೌಡ ಮೇಡಮ್ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾರೆ, ಅಂದ್ರೆ ಆಸ್ ಅ ಸ್ಟೂಡೆಂಟ್ ಆಗಿ. ಆ ಟೈಮಲ್ಲಿ ನಮ್ಮ ಎಂಟರ್ಟೈನ್ಮೆಂಟ್ಗಳು ಸ್ಟೂಡೆಂಟ್ಸ್ ಗಳಿಗೆ ಖುಷಿ ಕೊಡುವಂತದ್ದು. ಅಲ್ಲಿ ನಾವು ನಮ್ಮ ಮಾತಲ್ಲಿ ಯಾವುದೇ ಈ ಅಲ್ಲಿ ದ್ವೇಷ ಮಾಡ್ಬೇಕು ಅನ್ನೋದಿರಲ್ಲ ಸರ್. ಅಲ್ಲಿಗೆ ಎಂಟರ್ಟೈನ್ಮೆಂಟ್ ಅಷ್ಟೇ. ನಮಗೇನು ಎಂಟರ್ಟೈನ್ಮೆಂಟ್ ಮಾಡ್ಬೇಕು, ಎದುರುಗಡೆ ಇರೋದು ನಗ್ಬೇಕು. ನಾವೆಷ್ಟೇ ಇಲ್ಲಿಂದ ಪ್ರಾಬ್ಲಮ್ ಇದ್ರು, ನನ್ನ ಈ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ಗಳು ಅನುಭವಿಸಿದೀನಿ, ತುಂಬಾ ಕಷ್ಟಗಳು ಅನುಭವಿಸಿದೀನಿ, ತುಂಬಾ ನೋವುಗಳನ್ನ ಅನುಭವಿಸಿದೀನಿ. ಆದರೆ ವ್ಯೂವರ್ಸ್ ಮುಂದೆ, ಕ್ಯಾಮ್ರಾ ಮುಂದೆ ಹೋದಾಗ ನನ್ಗೆ ಯಾವ್ದು ಬರಲ್ಲ, ನನ್ಗೆ ಯಾವ್ದು ಗೊತ್ತಿರಲ್ಲ, ನಾನು ಎಲ್ಲವೂ ಮರ್ತಿರ್ತೀನಿ. ಸೊ ಹಂಗಾಗಿ ಕೂಡ ಅವ್ರಿಗೆ ಇವತ್ತು ಒಂದು ಒಳ್ಳೆ ಮೆಸೇಜ್ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾಕಂದ್ರೆ ಅದೇ ದೊಡ್ಡ ಕೋಟಿ ಕೊಟ್ಟಂಗೆ. ಸೋನು ಗೌಡ ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ ಮೇಡಮ್, ನೀವ್ ಏನಾರ ಇನ್ನೂ ಲೈವ್ ಅಲ್ಲಿ ಇದ್ರೆ ನೀವು ಕೂಡ ಜಾಯ್ನ್ ಆಗ್ಬೋದು, ರಿಕ್ವೆಸ್ಟ್ ಕಳ್ಸಿ. ಓಕೆ ಸರ್, ನಮ್ಮ ಮುಂದಿನ ಪ್ರಶ್ನೆ ಸ್ಟಾರ್ಟ್ ಮಾಡೋಣ ಸರ್ ನಾವು. ಹೇಳಿ ಸರ್. ಅದೇ ಸರ್, ಈಗ ನೀವು ಸುಮಾರು ಕಡೆ ಹೋಗಿ ಮಿಮಿಕ್ರಿ ಶೋ ಕೊಟ್ಟಿದ್ದೀರಾ ಅಂತ ಹೇಳಿದ್ರಿ. ಅಲ್ಲಿ ಬಂದಿರೋ ಜನಗಳು ಹೆಚ್ಚಾಗಿ ಯಾವ ಆಕ್ಟರ್ ಬಗ್ಗೆ ಮಿಮಿಕ್ರಿ ಕೇಳ್ತಾರೆ ಸರ್ ಅವರು? ಈ ಆಕ್ಟರ್ ಬಗ್ಗೆ ಮಿಮಿಕ್ರಿ ಮಾಡಿ ಅಂತ. ಸರ್, ನನಗೆ ಆಲ್ಮೋಸ್ಟ್ ನನ್ನ ಮಿಮಿಕ್ರಿಗಳಿಗೆ ತುಂಬಾ ಖುಷಿ ಆಗೋದು, ಒಂದು ಡಿ.ಬಸ್ ದರ್ಶನ್ ಸರ್ ಮಿಮಿಕ್ರಿ, ಇನ್ನೊಂದು ಸಿದ್ದರಾಮಯ್ಯ ಸರ್ ಮಿಮಿಕ್ರಿ, ಇನ್ನೊಂದು ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರ ಮಿಮಿಕ್ರಿ. ಒಂದು ಉದಾಹರಣೆ ಸರ್? ಒಂದು ಮೈಸೂರಿನ ಉಸ್ತುವಾರಿ ಸಚಿವರು ಒಂದು ಕಾಲದಲ್ಲಿ ಆಗಿದ್ರು ಶೋಭಾ ಕರಂದ್ಲಾಜೆ ಮೇಡಮ್. ನನಗೆ ಈ ಪಕ್ಷಗಳು, ಈ ರಾಜಕಾರಣ ನನಗೆ ಗೊತ್ತಿಲ್ಲ ಸರ್. ಆದ್ರೆ ನಾನು ಇಷ್ಟಪಡಂತ ಜನ, ಒಂದು ಡಿ.ಬಸ್ ಇಷ್ಟಪಡ್ತೀನಿ, ಒಂದು ಸಿದ್ದರಾಮಯ್ಯ ಅವ್ರನ್ನ ಇಷ್ಟಪಡ್ತೀನಿ, ಇನ್ನೊಂದು ಶೋಭಾ ಕರಂದ್ಲಾಜೆ ಮೇಡಮ್ ಇಷ್ಟಪಡ್ತೀನಿ. ಯಾಕಂದ್ರೆ ಶೋಭಾ ಕರಂದ್ಲಾಜೆ ಸರ್, ನಿಮ್ಗೊಂದು ಸನ್ನಿವೇಶ ಕೊಡ್ತೀನಿ ನಾನು. ಹೇಳಿ ಸರ್. ಸರ್, ಒಂದು ಸನ್ನಿವೇಶ ಕೊಡ್ತೀನಿ. ಏನಂತಂದ್ರೆ ಸರ್, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಒಂದು ಕಾಲೇಜ್ ಹುಡುಗಿ ಹೇಳ್ತಾ ಇದ್ರು, ಏನಪ್ಪಾ ನಂಗೆ ಬಸ್ಸಲ್ಲಿ ಹೋಗಿ ತೊಂದ್ರೆ ಆಗ್ತಾ ಇದಾರೆ, ಹೆಂಗಸಗಳು ವುಮೆನ್ಸ್ ತುಂಬಾ ಬೇಗ ಟ್ರಾವೆಲ್ ಮಾಡ್ತಾ ಇದಾರೆ ಅಂತ, ಎಲ್ಲೆಲ್ಲೋ ಫ್ರೀ ಸಿಕ್ಕಿದೆ ಅಲ್ಲಿ ಎಲ್ಲೆಲ್ಲೋ ಹೋಗ್ತಾ ಇದಾರೆ ಅಂತ. ಸಿದ್ದರಾಮಯ್ಯ ವಯಸ್ಸಲ್ಲಿ ಅವ್ರಿಗೊಂಚೂರು ಎಚ್ಚರಿಕೆ ಕೊಡಿ ಸರ್ ಅವ್ರಿಗೆ. ಅಂದ್ರೆ ನೀವ್ ಹೇಳೋದು ಕಾಲೇಜ್ಗೆ ಹೋಗೋ ಹುಡುಗಿಯರುಗಳಿಗೆ ಬಸ್ ಟಿಕೆಟ್ ಸಿಗ್ತಾ ಇಲ್ಲ, ತುಂಬಾ ರಶ್ ಇದಾರೆ ಅಲ್ಲಿ. ಆ ಟೈಮಿಗೆ ಎಲ್ಲಾ ದೊಡ್ಡ ದೊಡ್ಡ ಮಹಿಳೆಯರು ದೇವಸ್ಥಾನಕ್ಕೆ ಹೋಗಕ್ಕೆ, ಮತ್ತೊಂದು ಹೋಗಕ್ಕೆ ಬರ್ತಾರೆ. ಅವಾಗ ಕಾಲೇಜ್ ಹುಡುಗರುಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಆ ಹುಡುಗಿ ಹೇಳಿತ್ತು. ಅದನ್ನ ಸಿದ್ದರಾಮಯ್ಯ ಅವ್ರು ಏನಾರ ಕೇಳಿಸ್ಕೊಂಡು ಅದಕ್ಕೆ ರಿಪ್ಲೈ ಮಾಡಿದ್ರೆ ಏನ್ ಮಾಡ್ತಿದ್ರು ಗೊತ್ತಾ? ನೋಡ್ರಮ್ಮ, ಈಗ ಕಾಲೇಜ್ ಹುಡುಗಿರುಗಳು, ಕಾಲೇಜ್ ಸ್ಟೂಡೆಂಟ್ಸು ಇಸ್ ದಿ ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕು, ಆಯ್ತಾ? ಏನೋ ಕೇಳಿಸ್ಕೊತಿದ್ಯಾ? ಕಾಲೇಜು ಸ್ಟೂಡೆಂಟ್ಸ್ ಗಳಿಗೆ ಪ್ರಿಯಾರಿಟಿ ಕೊಡೋದ್ರಿಂದ ಈ ಮನೇಲಿರಂತ ಹೆಂಗಸರುಗಳು ಮನೆ ಮುಸೆ ತಿಕ್ಬಿಟ್ಟು ಎಲ್ಲ ಕಸ ಗಿಸ ಎಲ್ಲ ಗುಡ್ಸೋ ಗಂಟೆ ಟೈಮ್ ಆಯ್ತದೆ, ಏನೋ 10 ಗಂಟೆ ಆಯ್ತದೆ, ನೀವು 11 ಗಂಟೆಗೆ ಮನೆ ಬಿಡಿ. 11ರಿಂದ 1 ಗಂಟೆವರೆಗೂ ದೇವಸ್ಥಾನ ಸುತ್ತಕಳಿ, ಫ್ಯಾಮಿಲಿ ಅವ್ರನ್ನ ಮೀಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ತಿರ್ಗಾ 1 ಗಂಟೆಯಿಂದ 4 ಗಂಟೆಗಳು ವಿದ್ಯಾರ್ಥಿಗಳೆಲ್ಲ ಮನೆಗೆ ಬರಬೇಕು. ಅದು ವಿದ್ಯಾರ್ಥಿಗಳ ಟೈಮ್. ಅಲ್ಲಿಗೆ ಯಾರಿಗೂ ಕೂಡ ನಿಮ್ಮ ಫ್ರೀ ಇರೋದಿಲ್ಲ, ಎಲ್ಲರಿಗೂ ದುಡ್ಡು ಕೊಡಬೇಕಾಯ್ತದೆ. ಅಕಸ್ಮಾತ್ ವಿದ್ಯಾರ್ಥಿಗಳು ಬರೋ ಟೈಮಲ್ಲಿ ನೀವೇನಾದ್ರು ಬಸ್ ಹತ್ಕೊಂಡ್ರೆ ದುಡ್ಡು ಕೊಡ್ಬೇಕು. ವಿದ್ಯಾರ್ಥಿಗಳು ಬಲ್ದರ ಟೈಮಲ್ಲಿ ನೀವೇನಾರ ವಿದ್ಯಾರ್ಥಿಗಳಾದ್ಮೇಲೆ ಬಂದ್ರೆ ನಿಮಗೆ ಯಾವ್ದು ದುಡ್ಡು ಇರಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಪ್ರಿಯಾರಿಟಿ ಕೊಡ್ಬೇಕು. ಇಲ್ಲ ಅಂತ ಅಂದ್ರೆ ನಿಮ್ಮ ಫ್ರೀ ಟಿಕೆಟ್ನೆಲ್ಲ ಕಟ್ ಮಾಡ್ಬಿಟ್ಟು ಗಂಡಸರು ಫ್ರೀ ಕೊಟ್ಬಿಡ್ತೀನಿ. ಅವಾಗ ಅವ್ರೇನ್ ಮಾಡ್ತಾರೆ, ಗಂಡಸರು ಫ್ರೀ ಕೊಟ್ರೆ ಏಕಾಏಕಿ ಗೋವಾ ಹೊಂಟೋಯ್ತಾರೆ. ಗೋವಾ ಫುಲ್ಲು ಲಕ್ಕ ಲಕ 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 ಅಂತ ಹೇಳಿ ಗುಂಡು ತುಂಡು ರೊಚ್ಚಿಗೆ ಹೇಳ್ಬಿಟ್ಟು ನಿಮ್ಗೆಲ್ಲ ಅನಾಥರು ಮಾಡ್ಬಿಡ್ತಾರೆ. ಈಗ ಹೆಣ್ಮಕ್ಳಿಂದ ಗಂಡ್ ಮಕ್ಳಿಗೆ ಟಿಕೆಟ್ ನ ಟ್ರಾನ್ಸ್ಫರ್ ಮಾಡ್ಲಾ, ಅಥವಾ ನಿಮ್ಮ ಸ್ಟೂಡೆಂಟ್ ಗಳಿಗೆ ನಿಮ್ಮಿಂದ ಯಾವ್ದು ತೊಂದ್ರೆ ಆದಾಗ ನೋಡ್ಕತ್ರೆ ಹೇಳಿ, ಏನಂತೀರಿ ಸರ್? ಈಗ ನಮ್ಮ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಬಂದಿದೀವಿ. ಯಾವಾಗ ನಮ್ಮ ಆಲ್ಮೋಸ್ಟ್ 40 ಮಿನಿಟ್ಸ್ ಆಯ್ತು. ಹೆಂಗೆ 40 ಮಿನಿಟ್ಸ್ ಇದುವರೆಗೆ ಮಾಡಿದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಈಗ ಲೈಫ್ ಆಫ್ ಮಿಮಿಕ್ರಿ ಮಂಜು ಕಾರ್ಯಕ್ರಮದು ಇನ್ನು ಎಷ್ಟು ಎಪಿಸೋಡ್ ಇದೆ, ಯಾವತ್ತು ಬರ್ತದೆ, ಇನ್ನು ಏನೇನು ಇದೆ ಸರ್ ಬಾಕಿ ಇದೆ? ಸರ್, ಅಂದ್ರೆ ನಾನೊಂದು ಚಾನಲ್ಗಳಿಗೆ ಇಂಟರ್ವ್ಯೂ ಕೊಟ್ಟಾಗ ಅವ್ರು ಒಂದ್ ಸತಿ ಅಪ್ಲೋಡ್ ಮಾಡ್ಬಿಟ್ಟು ಬಿಟ್ಬಿಡ್ತಿದ್ರು. ಅದನ್ನ ನೋಡೋದವ್ರು ತುಂಬಾ ಜನ ನೋಡಿರಲ್ಲ, ತುಂಬಾ ಜನ ನೋಡ್ತಾ ಇದ್ರು. ತುಂಬಾ ವೇಸ್ಟ್ ಆಗ್ತಾ ಇತ್ತು ಆ ಟೈಮಲ್ಲಿ.
ಆದ್ರೆ ಹ್ಮ್ ಈಗ ಲೈಫ್ ಆಫ್ ಮಿಮಿಕ್ರಿ ಮಂಜು ಅದು ನಿಮ್ ಕಡೆಯಿಂದ ಕಾರ್ಯಕ್ರಮ ಬರ್ಬೇಕಾದ್ರೆ ನಾನು ತುಂಬಾ ಕ್ವಶನ್ಸ್ ಗಳು ಮಾಡಿದೆ ನಿಮಗೆ. ಸಾರ್ ಅದೆಲ್ಲ ನಾವು ಮೊದ್ಲೇ ಹೇಳ್ಬಿಟ್ಟಿದೀನಿ ಸಾರ್, ಆಗಲ್ಲ ಸರ್ ಈಗಲ್ಲ ಸರ್ ಅಂತಂದ್ರೆ ನೀವು ತುಂಬಾ ಕನ್ವಿನ್ಸ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ನನಗೆ, ತುಂಬಾ ನನಗೆ ಅರ್ಥ ಮಾಡಿಸಿದ್ರಿ. ಇಲ್ಲ ಸರ್ ಅದನ್ನೆಲ್ಲ ನೋಡಿರ್ತಾರೆ, ಅದೆಲ್ಲ ನೋಡ್ಬಿಟ್ಟು ಅರ್ಧಕ್ಕೆ ಕೆಲವ್ರು ಬಿಟ್ಟಿರ್ತಾರೆ, ನಿಮ್ ಪೂರ್ತಿ ಗೊತ್ತಾಗಲ್ಲ. ಆದ್ರೆ ನಿಮ್ಮ ಬಗ್ಗೆ ಗೊತ್ತಾಗ್ಬೇಕು, ನಿಮ್ಮನ್ನ ಪ್ರೀತಿಸೋರ್ಗೆ ನೋಡಿ. ಈಗ ಎಷ್ಟೋ ಜನ ನನಗೆ ಮೆಸೇಜ್ ಮಾಡ್ತಾ ಇರಲ್ವ, ನನ್ನ ಪ್ರೀತಿಸಂತ ಕುಟುಂಬಗಳು ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ, ಅದೆಲ್ಲ ಸಿಕ್ಕಿದ್ ನಿಮ್ಮಿಂದಾನೆ. ಸೊ ಆ ಕುಟುಂಬಗಳಿಗೂ ಪ್ರತಿಯೊಂದು ಹಿಂಚಿಂಚು ಮಿಮಿಕ್ರಿ ಮಂಜು ಏನು ಅಂತ ಗೊತ್ತಾಗ್ತಾ ಇದೆ. ಸೊ ಇದು ಮ್ಯಾಕ್ಸಿಮಮ್ ಅಂತ ಅಂದ್ರೆ ಇನ್ನೂ ಬರುತ್ತೆ ಸರ್. ಅದೇ ಒಂದು ಈಗ ನಮ್ಮ ಸೀರಿಯಲ್ಗೂ ಮಿತಿ ಇರಲ್ಲ, ಒಬ್ಬ ಮನುಷ್ಯನ್ಗೂ ಕಷ್ಟಗಳು ಮಿತಿ ಇರಲ್ಲ. ಆ ಕಷ್ಟಗಳೆಲ್ಲ ತೀರಿ ಒಬ್ಬ ಸಕ್ಸಸ್ ಮ್ಯಾನ್ ಹೆಂಗಾದೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ತುಂಬಾ ಎಪಿಸೋಡ್ಸ್ ಗಳು ಹೋಗ್ತಾನೆ ಇದೆ. ಸೊ ನಾನೇನು ಇದನ್ನ ಬಿಲ್ಡಪ್ ಕೊಟ್ಕೊಳ್ಳೋಕೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ಎಲ್ಲ ಪೋಸ್ಟ್ ಎಲ್ಲ ಮಾಡ್ಕೋತಲ್ಲ, ಅದು ನಿಮ್ಮಿಂದ ನಾನು ಪೋಸ್ಟ್ ಏನು ಮಾಡ್ಕೋತಲ್ಲ, ಅದು ಬಿಲ್ಡಪ್ಗೋಸ್ಕರ ಅಲ್ಲ. ನಾವು ಕಷ್ಟಪಟ್ಟದ್ನ ಇನ್ಸ್ಪಿರೇಷನ್ ಅಂತ ತಿಳ್ಕೊಬಹುದು, ಅಥವಾ ಅದೊಂದು ಕ್ಲೂ ಅಂತ ತಿಳ್ಕೊಬಹುದು, ಅಥವಾ ಅದನ್ನ ಒಂದು ಸ್ವೀಟ್ ಆಗಿ ಆ ಅದಕ್ಕಿಂತ ಬೆಟರ್ ನಾವೇನಾರ ಮಾಡೋಣ ಜೀವನದಲ್ಲಿ ಅಂತ ನಾರು ತಿಳ್ಕೊಬಹುದು ಜನ. ಸೊ ಹೆಂಗಾರ ಮಾಡಿ ನನ್ಕಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಲಿ, ನನ್ಕಿಂತ ಇನ್ನೂ ಅದ್ಭುತವಾದ ವ್ಯಕ್ತಿಗಳಾಗ್ಲಿ ಅನ್ನೋದು ಅಷ್ಟೇ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀನಿ. ಯಾಕಂದ್ರೆ ಇವತ್ತಿನ ದಿವಸ ಪ್ರತಿ ಕರ್ನಾಟಕದಲ್ಲಿ ಹುಟ್ಟಿದ್ದಂತ ಪ್ರತಿ ಒಂದು ಆಟೋ ಡ್ರೈವರ್ ಆಗಿರ್ಬೋದು, ಸ್ಲೀಪರ್ ಆಗಿರ್ಬೋದು, ಆ ಮಂಗಳಮುಖಿ ಆಗಿರ್ಬೋದು, ಏನೋ ಪೈಂಟ್ ಹೊಡೆಯೋರ್ ಆಗಿರ್ಬೋದು, ಗಾರೆ ಕೆಲಸದವ್ರು ಆಗಿರ್ಬೋದು, ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರ್ ಆಗಿರ್ಬೋದು, ಬಸ್ ಡ್ರೈವರ್ ಗಳಿಗಾಗಿರ್ಬೋದು, ಎಲ್ಲಾರ್ಗು ನೀವು ಒಂದು ಹೋಗ್ಬಿಟ್ಟು ಮೈಕ್ ಕೊಟ್ರೆ ನಮ್ಕಿಂತ ಸಖತ್ತಾಗಿ ಅವ್ರ ಪ್ರಾಬ್ಲಮ್ಗಳನ್ನ ಹೇಳ್ಕಂತಾರೆ. ಹೌದೌದು. ಕೆಲವ್ರಿಗೆ ವಿದ್ಯಾಭ್ಯಾಸ ಕಲ್ಸದೇ ಇರ್ಲಿಲ್ಲ. ಈಗ ನಮ್ ತರ ದುಡ್ಡು ಇಲ್ದಂತ ಎಷ್ಟೋ ಜನ ಓದ್ಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ದೊಡ್ಡ ದೊಡ್ಡ ಜಡ್ಜು ಆಗಿದ್ದಾರೆ. ಹೌದು, ನಿಜ ಸರ್. ಅವ್ರನ್ನ ಗುರ್ತಿಸೋರ ನಾವೆಲ್ಲ ಪಬ್ಲಿಕ್ ಫಿಗರ್ಸ್ ಗಳು ಬೇಗ ಗುರ್ತಿಸ್ಬಿಡ್ತಾರೆ ಅನ್ನೋ ಉದ್ದೇಶ. ನಮ್ಗೆಲ್ಲ ಮೈಕ್ ಸಿಗುತ್ತೆ, ಕ್ಯಾಮ್ರಾ ಸಿಗುತ್ತೆ. ಅವ್ರಿಗೆಲ್ಲ ಒಂದೊಂದ್ ಮೈಕ್ ಸಿಕ್ಬಿಟ್ರೆ ಹ್ಮ್ ಇವತ್ತು ಹೌದು. ಅವರು ನಮ್ಗಿಂತ ಹೆಚ್ಚಾಗಿ ಕಷ್ಟಗಳಾಗ್ತಾರೆ. ಆದ್ರೆ ನಾವುಗಳು ಹಿಂಗೆಲ್ಲ ಹೇಳ್ಕೊಂಡಾಗ ಸೆಲೆಬ್ರಿಟಿಗಳು ಅವ್ರಿಗೇನೋ ಒಂದು ಮೋಟಿವೇಶನ್ ಆಗ್ಬೋದು ಅನ್ನೋ ಉದ್ದೇಶ ಅಷ್ಟೇ ಹೊರತು ಇದರಲ್ಲಿ ಬಿಲ್ಡಪ್ ತಗೊಳ್ಳುವಂತ ಕೆಲಸ ಏನೂ ಇಲ್ಲ. ಮತ್ತೆ ಇನ್ನೊಂದು, ನಮ್ಮ ವಿಚಾರಗಳನ್ನ ನಮ್ಮ ಫೇಸ್ಬುಕ್ ಅಲ್ಲಿ, ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಚ್ಕೊಳಕ್ಕೆ ನಾವ್ ಯಾವ್ದೇ ಕಾರಣಕ್ಕೂ ಮುಜುಗರ ಪಟ್ಕೊಂಬಾರ್ದು. ಇದೆಲ್ಲ ನನ್ನ ವ್ಯೂವರ್ಸ್ ಗಳಿಗೆ ಇಷ್ಟ ಆಗಿದೆ, ಅವರೆಲ್ಲ ಮೆಸೇಜ್ ಮಾಡ್ತಿದ್ದಾರೆ, ಸಾಕಷ್ಟು ಜನ ಶೇರ್ ಮಾಡ್ತಾ ಇದಾರೆ. ಇನ್ನೊಂದಷ್ಟು ಜನಕ್ಕೆ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಕಾದ್ರೆ ನನಗೆ ಸಪರೇಟ್ ಆಗಿ ಮೆಸೇಜ್ ಮಾಡಿ, ಕಾಲ್ ಮಾಡಿ ಕೇಳ್ಕೊಳ್ಳಿ, ಅಥವಾ ಏನಾರ ನಿಮ್ ಒಪಿನಿಯನ್ ಹೇಳೋದಾದ್ರೆ ಹೇಳ್ಕೊಬಹುದು. ನೀವು ಎಷ್ಟು ಜಾಸ್ತಿ ನನಗೆ ಚಪ್ಪಾಳೆ ಹೊಡಿತೀರೋ ಅಷ್ಟು ಜಾಸ್ತಿ ನಾನು ಮುಂದುವರಿಯಕ್ಕೆ ಹೆಲ್ಪ್ ಆಗುತ್ತೆ. ಸರ್ ಡೈಲಿ ಎಷ್ಟು ಗಂಟೆಗೆ ಬರ್ತದೆ? ಇನ್ನು ಎಪಿಸೋಡ್ ಎಷ್ಟು ಬರ್ತದೆ ಸರ್? ಇನ್ನು ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಎಪಿಸೋಡ್ ಇದೆ ಸರ್, ಒಂದು 50 ಎಪಿಸೋಡ್ ಗಂಟನೂ ಇರ್ಬೋದು, ಬಹುಶಃ ಇರಬಹುದು. ಡೈಲಿ ಮಾರ್ನಿಂಗ್ 9:15 ಸ್ಟಾರ್ಟ್ ಆಗುತ್ತೆ ಸರ್. ಓಕೆ ಸರ್. ಈಗ ನಮ್ಮ ವ್ಯೂವರ್ಸ್ ಗಳಿಗೆ ಇನ್ನೊಂದ್ಸತಿ ಇನ್ಫಾರ್ಮೇಶನ್ ಕೊಡಿ, ನಾವು ಕಾರ್ಯಕ್ರಮ ಎಂಡ್ ಮಾಡೋ ಟೈಮ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿ ದಿವಸ ಬೆಳಿಗ್ಗೆ 9:15ಕ್ಕೆ ಮಿಮಿಕ್ರಿ ಮಂಜು ಅಂದ್ರೆ ಲೈಫ್ ಆಫ್ ಮಿಮಿಕ್ರಿ ಮಂಜು ಅನ್ನೋ ಕಾರ್ಯಕ್ರಮನ ನಮ್ಮ ಪಂಚಲಿಂಗ ಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ನಿಮ್ಗೆಲ್ಲ ಉಣಬಡಿಸ್ತಾ ಇದ್ವಿ. ಸೊ ಅದನ್ನ ಬಡಿಸ್ತಾ ಇರೋದನ್ನ ದಯವಿಟ್ಟು ಎಲ್ಲರೂ ನೋಡಿ, ಪ್ರೋತ್ಸಾಹಿಸಿ, ಪ್ರೀತಿಸಿ. ಇನ್ನಷ್ಟು ಈಗ ಆಲ್ರೆಡಿ ಪ್ರೀತಿಸಿ ಪ್ರೋತ್ಸಾಹಿಸಿದ್ರೆ ಇನ್ನಷ್ಟು ಚಪ್ಪಾಳೆ ಹೊಡೀರಿ. ಹಂಗಾಗಿ ನಾನು 4 ಜನಕ್ಕೆ ಹೆಲ್ಪ್ ಮಾಡೋಷ್ಟು ಬೆಳಿಬೇಕು, ಉದ್ಧಾರ ಆಗ್ಬೇಕು ಅನ್ನೋದು ನನ್ನ ಆಸೆ. ಸೊ ಏನಕ್ಕಂದ್ರೆ ಪ್ರತಿಯೊಬ್ರು ಕಷ್ಟಗಳನ್ನ ಹೇಳ್ಕೊಳಲ್ಲ, ಹೇಳ್ಕೊಳಕ್ಕೂ ಮುಜುಗರ ಪಡ್ತಾರೆ. ಆದ್ರೆ ಕಣ್ಣಾರೆ ಕಡುವಂತ ಕಷ್ಟಗಳಿಗೆ ನಾವು ಆಸರೆ ಆಗೋಣ ಅನ್ನೋ ಉದ್ದೇಶ. ನಾನು ಉದ್ಧಾರ ಆದ್ರೆ ಒಂದಷ್ಟು ಜನಕ್ಕೆ ಉದ್ಧಾರ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇಷ್ಟೊಂದು ಕಲಾವಿದನಾಗಿ ಒದ್ದಾಡ್ತಾ ಇದ್ದೀನಿ, ಕಲೆಯಲ್ಲಿ ಉದ್ಧಾರ ಆಗುತ್ತೆ. ಸೊ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಬೆಳೆಸಿ, ಅರಸಿ, ಹಾರೈಸಿ, ಅಷ್ಟೇ ಹೇಳಬಹುದು ಸರ್. ಲೈಫ್ ಆಫ್ ಮಿಮಿಕ್ರಿ ಮಂಜು ಕಾರ್ಯಕ್ರಮ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಬರ್ತಾ ಇದೆ. ಮಿಮಿಕ್ರಿ ಮಂಜುನಾಥ್ ಮೈಸೂರು ಅಂತ ಇದೆ ಫೇಸ್ಬುಕ್ ಅಲ್ಲಿ, ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಮಿಮಿಕ್ರಿ ಮಂಜು ಮೈಸೂರು ಅಂತ ಇದೆ. ಸೊ ಇವೆರಡರಲ್ಲೂ ಕೂಡ ನನ್ನ ಲೈಫ್ ಆಫ್ ಮಿಮಿಕ್ರಿ ಮಂಜು ಕಾರ್ಯಕ್ರಮ ಬರುತ್ತೆ. ಎಲ್ಲರೂ ಪ್ರೋತ್ಸಾಹಿಸಿ, ನೋಡ್ಬೇಕು, ಆರಿಸ್ಬೇಕು, ಆರೈಸಿ. ಸರ್, ಒಂದು ಶಾರ್ಟ್ ನೋಟ್ ಅಲ್ಲಿ ನೀವು ನಮ್ ಜೊತೆ ಲೈವ್ ಜಾಯ್ನ್ ಆಗಿದ್ದೀರಾ, ತುಂಬಾ ಖುಷಿ ಆಯ್ತು. ಕೊನೆಯದಾಗಿ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಹೇಳ್ತೀನಿ. ನನ್ನ ಹೆಸರು ಪಂಚಲಿಂಗ ಸ್ವಾಮಿ ಅಂತ. ನಂದು ಸಿ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ. ಅದ್ರಲ್ಲಿ ಇಲ್ಲ ಅಂದ್ರೂ ಕೂಡ 13,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದುವರೆಗೆ ನಾನು ಇಲ್ಲ ಅಂದ್ರೆ 2,000
2,000 ಮೇಲೆ ವಿಡಿಯೋಸ್ ಗಳನ್ನ ಕೂಡ ಹಾಕಿದ್ದೀನಿ. ಇಲ್ಲ ಅಂದ್ರೂ ಕೂಡ ನಂದು ಯೂಟ್ಯೂಬ್ ಚಾನಲ್ ಟೋಟಲ್ ವ್ಯೂಸ್ ಕ್ರಾಸ್ ಆಗಿರುತ್ತೋ 67 ಲಕ್ಷ ವ್ಯೂಸ್ ಕ್ರಾಸ್ ಆಗಿದೆ. ಹಾಗೆ ಆ ನಮ್ಮ ಮಂಜು ಅವ್ರ ಮಿಮಿಕ್ರಿ ಮಂಜು ಅವ್ರಿಗೆ ಒಂದು ಶಾರ್ಟ್ ನೋಟ್ ಮಾಡಿದ್ವಿ. ಅವರು ಒಂದು ರಿಕ್ವೆಸ್ಟ್ ಮಾಡಿದ್ವಿ, ಒಂದ್ ವೀಕ್ ಆಲ್ರೆಡಿ ನಾವು ಎಪಿಸೋಡ್ ಇದ್ ಮಾಡಿದೀವಿ, ಜನಗಳದೊಂದು ರಿಯಾಕ್ಷನ್ ತಗೊಳ್ಳೋಣ, ನೀವು ಫ್ರೀ ಮಾಡ್ಕೊಂಡು ಒಂದು ಲೈವ್ ಬರ್ತೀರಾ ಅಂತ ಕೇಳಿದೆ. ಅವರು ಶಾರ್ಟ್ ನೋಟ್ ಅಲ್ಲಿ ಕೂಡ ಅವರು ಬಂದ್ರು. ಅವ್ರಿಗೂ ಕೂಡ ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಸರ್. ಸರ್ ಕೊನೆದಾಗಿ ನಮ್ಮ ವಿವರ್ಸ್ ಗಳಿಗೆ ಡಿ ಬಾಸ್ ಅವ್ರದ್ದು ಹೊಸ ಮೂವಿ ಬರ್ತಾ ಇದೆ, ಅದ್ರ ಬಗ್ಗೆ ಹೇಳ್ಬಿಡಿ ಸರ್. ಆಕ್ಚುಲಿ ಚಿನ್ನ ಎಲ್ಲರಿಗೂ ಹೇಳ್ತೀನಮ್ಮ, ಇದೇ ಡಿಸೆಂಬರ್ 12 ತಾರೀಕು ವಿಶ್ ಮಾಡ್ಕೊಳ್ದೆ ನೋಡ್ರಮ್ಮ. ಒಂದು ಏನ್ ಹೇಳ್ತಿದ್ದೇನೆ, ಒಂದು ತಲೆ ಹೊಡೆದಿಲ್ಲಮ್ಮ, ಒಂದು ತಲೆ ಹಿಡಿದಿಲ್ಲ. 12 ತಾರೀಕು ಕಷ್ಟಪಟ್ಟು ಮೂವಿ ಮಾಡಿದ್ರಮ್ಮ, ನೋಡ್ಬೇಕು, ಆರಿಸ್ಬೇಕು, ಆರೈಸ್ಬೇಕು. ನಮಸ್ಕಾರ ಎಲ್ಲಾರು. ದಯವಿಟ್ಟು ಡಿಸೆಂಬರ್ 12 ತಾರೀಕು ಡೆವಿಲ್ ಮೂವಿನ ನೋಡಿ, ನಿಮ್ಮ ಸಾಧ್ಯವಾದಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರಗಳು ಮಾಡ್ಕೊಂಡು ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನನ್ನೂ ಕೂಡ ಕೈಲಾದಷ್ಟು ಓಕೆ, ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು.